ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಚೈತ್ರ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ಶ್ರೀನಿವಾಸ್ ಶರ್ಮಾ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಸ್ವರಜ್ಯೋತಿಷದ ಮುಖಾಂತರ, ಚಕ್ಷುರ್ಮತಿ ವಿಭಾಗದ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಗುರುಜರಿಂದ ಕಂಡುಕೊಳ್ಬೋದು. ಇನ್ನು ಗುರುಜರನ್ನ ಭೇಟಿಯಾಗಬೇಕು ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನು ಅವರ ಆಶ್ರಮದಲ್ಲಿ ವೈಯಕ್ತಿಕವಾಗಿ ಭೇಟಿಯಾಗಬೇಕು ಅಂದರೆ ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ 9985200171 9980520171. ಖಂಡಿತವಾಗಿಯೂ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜರನ್ನ ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಿ ಆ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಸೋಮವಾರ, ಹಾಗಾಗಿ ಈಶ್ವರನ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡಾಗ देवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति. शिवाय सांबाय हरये परमात्मने प्रणतक्लेशनाशाय योगीनां पतये नमः. शिवाय सांबाय हरये परमात्मने प्रणतक्लेशनाशाय योगीनां पतये नमः.
इति संहार कर्तारमीश्वरम् नमामि शिरसा देवं किं नो मृत्युः करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नास्ति चोरभयं क्वचित् नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। शतावृत्तं प्रकर्तव्यं सङ्कटे कष्टनाशनं शुचिर्भूत्वा पठेत् स्तोत्रं सर्वसिद्धिप्रदायकं मृत्युञ्जय महादेव त्राहि मां शरणागतं जन्म मृत्युजरारोगैः पीडितं कर्मबन्धनैः नमः शिवाय साम्बाय हरये परमात्मने प्रणतक्लेशनाशाय योगीनां पतये नमः। नमः शिवाय साम्बाय हरये परमात्मने प्रणतक्लेशनाशाय। ಈಗ ಗುರುಶಿವಣ್ಣ ಮತ್ತು ಶ್ರೀನಿವಾಸ ಶರ್ಮರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ, ಹಾಗಿದ್ರೆ ಗುರುಜಿಯವರನ್ನ ಮತ್ತು ಅವರ ಸುಪುತ್ರ ಶ್ರೀನಿವಾಸ ಶರ್ಮರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಗಂಧಧ್ವಾರಾಂತರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಶ್ರೀಂ ಅಂಬಾಂ ಜಗದೀಶ್ವರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ತಾವು ಮಾಡುವಂತಹ ಕಾಯಕ ಧರ್ಮ ಮಾರ್ಗದಲ್ಲಿದ್ದು ಧರ್ಮದಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಎಂತಹ ಅಸಮಾಧಾನ ಆಗಲಿ ಅಸಾಧ್ಯವದ್ದಾಗಲಿ ಸಾಧನೆ ಮಾಡಿಕೊಳ್ಳುವಂಥ ಚೈತನ್ಯ ಪ್ರತಿಯೊಬ್ಬರಿಗೂ ಸಿಗಲಿ. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಆರೋಗ್ಯದ ಬಗ್ಗೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದಿದೆ. ಇದರ ಮಧ್ಯದಲ್ಲೇ ಒಂದಷ್ಟು ಬೇರೆ ಬೇರೆ ತರಹ ಸಮಸ್ಯೆಗಳೆಂಬತಕ್ಕಂಥದ್ದು, ರೋಗ ಲಕ್ಷಣಗಳೆಂಬತಕ್ಕಂಥದ್ದು ಒಂದಷ್ಟು ಜನಕ್ಕೆ ಬಾಧಿಸ್ತಾ ಇದೆ. ಈಗಾಗಲೇ ತಲೆ ಎತ್ತಿ ನಿಂತಿರತಕ್ಕಂಥ ರೋಗ ಲಕ್ಷಣಗಳು. ಆದರೆ ಸಮಸ್ಯೆ ಬರೋದಕ್ಕೆ ಮುನ್ನ ಒಂದಷ್ಟು ಎಚ್ಚರಿಕೆ ವಹಿಸಿಕೊಳ್ಬೇಕಾದ್ದು ಆದ್ಯ ಕರ್ತವ್ಯ. ಹಾಗೆ ಇತ್ತೀಚಿನ ದಿನಗಳಲ್ಲಾಗ್ತಿರ್ತಕ್ಕಂಥ ಒಂದಷ್ಟು ಅವಘಡಗಳು ತಮ್ಮೆಲ್ಲರಿಗೂ ಗೊತ್ತಾಗ್ತಾ ಇರತಕ್ಕಂಥದ್ದೇ. ಏನೇ ಆದರೂ ರಾಜ್ಯದಲ್ಲಿ, ದೇಶದಲ್ಲಿ
ಒಂದಷ್ಟು ಬೇರೆ ಬೇರೆ ತರಹ ರೋಗ ಲಕ್ಷಣಗಳು ಈಗಾಗಲೇ ತಲೆ ಎತ್ತಿರೋದ್ರಿಂದ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾದ್ದು ಎಲ್ಲರ ಆದ್ಯ ಕರ್ತವ್ಯ. ಅದಕ್ಕಿಂತ ಮುಖ್ಯವಾಗಿ ಬೇಸಿಗೆ ಕಾಲ ಆದ್ದರಿಂದ ತಮ್ಮ ಉದ್ಯೋಗದ ನಿಮಿತ್ತವನ್ನು ಉದ್ಯೋಗ ಅಥವಾ ವ್ಯವಹಾರಗಳು ಏನೇ ಮಾಡಬೇಕಾದರೂ ಅದಕ್ಕೊಂದಿಷ್ಟು ಕಾಲವನ್ನು ನಿರ್ಧಾರ ಮಾಡಿ ಆ ಕಾಲದ ಒಳಗೆ ಆ ಕೆಲಸವನ್ನು ಮುಗಿಸಿ ಸಾಧ್ಯವಾದಷ್ಟು ನೆರಳಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಇದು ಒಂದಷ್ಟು ಜನಗಳಿಗೆ ಮಾತ್ರ ಅನ್ವಯಿಸುತ್ತೆ, ಎಲ್ಲರಿಗೂ ಅನ್ವಯಿಸುವಂಥದ್ದಲ್ಲ ಇದು. ಯಾಕೆಂದರೆ ಎ ಸಿ ತಳ ಕೂತ್ಕೊಂಡು ಕೆಲಸ ಮಾಡೋರಿಗೂ ಸಮಸ್ಯೆನೇ. ಯಾಕೆಂದರೆ ಅತಿಯಾದಂಥ ಎ ಸಿ ಈ ದೇಹಕ್ಕೆ ಒಳ್ಳೆಯದಲ್ಲ. ಹಾಗೆ ಮನುಷ್ಯನಿಗೆ ಅತಿಯಾದಂಥ ಚಿಂತನೆಗಳಿದೆಯಲ್ಲ ಅದು ಒಳ್ಳೆಯದಲ್ಲ. ನೋಡಿ, ಬಿಸಿಲಿನ ತಾಪಮಾನ ಮನುಷ್ಯನಿಗೆ ಉಷ್ಣ ಶರೀರ ಇರಬೇಕು ನಿಜ, ತಂಪಾಗಬಾರ್ದು ನಿಜ. ಆದರೆ ಅತಿಯಾದಂಥ ಬಿಸಿ ಇದ್ದಾಗ, ಬಿಸಿಯ ಗಾಳಿಯ ಉಸಿರಾಟ ಇದ್ದಾಗ ಅದು ಬ್ರೈನ್ಗೆ ಸಾಕಷ್ಟು ಹೊಡೆತ ಹೊಡೆಯುತ್ತೆ. ಬ್ರೈನಲ್ಲಿರ್ತಕ್ಕಂತಹ ರಕ್ತನಾಳಗಳು, ರಕ್ತದ ಚಲನೆ, ಆ ರಕ್ತ ಚಲನೆ ಎಂಬತಕ್ಕಂಥದ್ದು ಸಮಂಜಸವಾಗಿ ಆಗದಿದ್ದಾಗ ಸಾಕಷ್ಟು ಉಷ್ಣದ ಗಾಳಿ, ಉಷ್ಣವನ್ನು ನಾವು ನೋಡಿದಾಗ ಅಥವಾ ಬಿಸಿ ಇರತಕ್ಕಂಥ ವಾತಾವರಣಗಳಲ್ಲಿ ನಿಂತಾಗ ಅಥವಾ ಮಧ್ಯಾಹ್ನದೊತ್ತು ಆಚೆಗೆ ಓಡಾಡುವಾಗ ತುಂಬ ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಯಾಮಾರಿದ್ರೆ ಅದು ಬ್ರೈನ್ಗೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಅದಕ್ಕಾಗಿ ಸಮುದ್ರ ತೀರಗಳಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಇನ್ನೂ ಪ್ರಾರಂಭ ಕಾಲಗಳೇ, ಇನ್ನು ಮೊನ್ನೆಯಷ್ಟೇ ಯುಗಾದಿ ಆಗಿದೆ, ಅದಾದ ನಂತರ ಶ್ರೀರಾಮನವಮಿ ಆಗಿದೆ, ಇನ್ನೂ ಚೈತ್ರದಲ್ಲಿದ್ದೇವೆ ನಾವು. ವಸಂತ ಋತುವಿನ ಈ ಚೈತ್ರ ಮಾಸ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಅದರ ಮಧ್ಯದಲ್ಲಿ ಇನ್ನು ಮುಂದೆ ಬರ್ತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಪೌರ್ಣಮಿ. ಚಿತ್ರಗುಪ್ತನ ವಿಶೇಷವಾದಂಥ ಆರಾಧನೆ ಮಾಡುವಂಥ ದಿನ, ಗುರುವಾರದ ಹುಣ್ಣಿಮೆಯ ದಿನ. ಆ ದಿನ ನಡೆಸಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರದಿಂದ ರೋಗ ಲಕ್ಷಣಗಳಾಗಲಿ, ವಾಸ್ತುವಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಅಥವಾ ಮನೆಯೊಳಗಿರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಗುರುವಾರ ಮತ್ತು ಭಾನುವಾರ ಹುಣ್ಣಿಮೆ, ಗುರುವಾರ ಮತ್ತು ಭಾನುವಾರ ಅಮಾವಾಸ್ಯೆ, ಗುರುವಾರ ಬರ್ತಕ್ಕಂಥ ಗ್ರಹಣ ಕಾಲಗಳು, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಕಳೆದ ಸುಮಾರು ವರ್ಷಗಳಿಂದಲೂ ನಾನು ತಿಳಿಸ್ತಾ ಬಂದಿದ್ದೇನೆ. ಗುರುವಾರ ಹುಣ್ಣಿಮೆ ಬಂದಾಗ ಅದರ ಕಾಯಕ ಬಹಳ ಅದ್ಭುತಕರವಾಗಿರ್ತಕ್ಕಂತಹದ್ದು. ಜೊತೆಗೆ ಈ ಬಾರಿ ಚಿತ್ರ ಪೌರ್ಣಮಿ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಕರಗ ಮಹೋತ್ಸವ, ಅದೇ ಹುಣ್ಣಿಮೆಯಂದು ಗುರುವಾರ ಬಂದದ್ದಂತಹ ಆ ಹುಣ್ಣಿಮೆ ಅವತ್ತಿನ ದಿವಸ ತಾವು ಮಾಡುವಂಥ ಸಂಕಲ್ಪ ಶೀಘ್ರ ಫಲವನ್ನು ಕೊಡುತ್ತೆ. 9 ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರಸಾರಗಳನ್ನು, ಅಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟದ್ದಾದರೂ ಅಥವಾ ವಾಸ್ತುವಿಗೆ ಸಂಬಂಧಪಟ್ಟದ್ದಾದರೂ, ಅಷ್ಟದಿಗ್ಬಂಧನ ಆಗಲಿ ಅಥವಾ ಒಂದು 8 ದಿಕ್ಕಗಳಿಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ಅನುಷ್ಠಾನಗಳಾಗಲಿ, ಅಥವಾ ಅದೇ ದಿನ ಒಂದಷ್ಟು ವನಸಿರಿಗಳನ್ನು ಸಂಗ್ರಹಣ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಯಶಸ್ಸಿಗೆ ಒಂದು ಹಾದಿಯಲ್ಲಿ ಒಂದು ಮೆಟ್ಲನ್ನು ಹತ್ತೋದಾಗಲಿ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಶುಭ ದಿನ ಅಂದರೆ ಗುರುವಾರ ಹುಣ್ಣಿಮೆಯಂದು ಪೌರ್ಣಮಿ ಆದ್ದರಿಂದ ಪೌರ್ಣಮಿಯ ಶುಭ ಸಂಧ್ಯಾಕಾಲ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನದ ಅಭಿಜಿನ್ ಲಗ್ನ, ಆ ಶುಭ ಮುಹೂರ್ತದಂದು ತಾವು ಮಾಡುವಂಥ ಸಂಕಲ್ಪ ಶೀಘ್ರ ಫಲವನ್ನು ಕೊಡುತ್ತೆ. ಆದರೆ ಫಲ ಸಿಗಬೇಕಾದರೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ತಂತ್ರಸಾರವಿದೆ. ಆ ತಂತ್ರಸಾರವನ್ನು ತಾವು ಮಾಡಿಕೊಂಡಿದ್ದೇ ಆದರೆ ಇದು ಪುರಾಣಗಳಲ್ಲೂ ಇದೆ, ಗ್ರಂಥಗಳಲ್ಲೂ ಆಧಾರ ಇದೆ. ಇದರ ಅನುಭವವನ್ನು ತೆಗೆದುಕೊಂಡಿರ್ತಕ್ಕಂಥವರು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವರು, ಅವರು ಸ್ವತಃ ಅವರ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥದ್ದಿದೆ. ಹಾಗಾಗಿ ಸ್ವಲ್ಪ ಕಷ್ಟಕರವೇ, ಕಷ್ಟ ಆದರೂ ಪರವಾಗಿಲ್ಲ, ನಾವು ಈ ಒಂದು ತಂತ್ರವನ್ನು ಮಾಡಿಕೊಂಡಿದ್ದೇ ಆದರೆ ಗುರುವಾರದ ಹುಣ್ಣಿಮೆಯಂದು ನೀವು ಮಾಡುವಂತಹ ತಂತ್ರಸಾರದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ರೈತರು ತಾವು ಬೆಳೀತಕ್ಕಂತಹ ಬೆಳೆಗೆ ಅಥವಾ ತಮಗಿರ್ತಕ್ಕಂಥ ಭೂಮಿ ಅಂಗೈಯಗಲ ಭೂಮಿ ಆದರೂ ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಮೌಲ್ಯ ಬೇಕು, ಅಥವಾ ತಮ್ಮ ವಾಸ್ತುಗೃಹದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗಬೇಕು. ಸಾಮಾನ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ವೈಷಮ್ಯ ಎಂಬತಕ್ಕಂಥದ್ದು, ಕಿತ್ತಾಟ ಎಂಬತಕ್ಕಂಥದ್ದು, ಗಲಾಟೆ ಕದನಗಳೆಂಬತಕ್ಕಂಥದ್ದು, 4 ಜನ ಇದ್ದರೂ 4 ಜನ ನೆಮ್ಮದಿ ಇಲ್ಲಂಥ ರೀತಿ ಪರಿಸ್ಥಿತಿ ಇದೆ. ಪ್ರತಿಯೊಂದು ವಾಸ್ತುಗೃಹಗಳಲ್ಲೂ ನಾನು ಎಂಬತಕ್ಕಂಥದ್ದು, 4 ಜನ ಮನೆಯಲ್ಲಿದ್ದರೂ 4 ಜನವೂ ನಾನು ಅಂದರೆ ಅಲ್ಲಿ ಕೆಲಸ ಆಗೋದೇ ಇಲ್ಲ. ಮನೆಗೊಬ್ಬ ಮಾಲೀಕ ಬೇಕು, ಮನೆಗೊಬ್ಬ ಹಿರಿಯರು ಇರಬೇಕು, ಮನೆಗೆ ಅವರ ಮಾತಿನಂತೆ ನಡಿಬೇಕು, ಆಗ ಮನೆತನ ಚೆನ್ನಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇಂಥೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸುವಂತಹದ್ದು ಇದೇ ಚಿತ್ರ ಪೌರ್ಣಮಿ ಎಂದು ತಾವು ಮಾಡುವಂತಹ ತಂತ್ರಸಾರ. ಈ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಈಗ ನಾನು ತಿಳಿಸ್ತೀನಿ, ಅದನ್ನು ಬರ್ಕೊಳ್ಳಿ. ಗುರುವಾರ ಬಹಳ ಇನ್ನೂ ದೂರ ಇದೆ, ಆದರೂ ಚಿತ್ರ ಪೌರ್ಣಮಿ ಇದಕ್ಕೆ ಬೇಕಾಗಿರುವ ಪದಾರ್ಥ ನಿಮಗೂ ಮತ್ತು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರಿಗೂ, ನಿಮ್ಮ ಕುಟುಂಬಸ್ಥರಿಗೂ, ನಿಮ್ಮ ಆತ್ಮೀಯರು, ಸ್ನೇಹಿತರಿಗೂ ಈ ವಿಚಾರವನ್ನು ಮುಟ್ಟಿಸೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಲಸಿನ ಎಲೆ. 9 ಎಲೆ ಬೇಕಾಗತ್ತೆ. 9 ಎಲೆ ಬೇಕಾಗತ್ತೆ. 3 ಬಣ್ಣದ
ಕುಂಕುಮ ಬೇಕಾಗತ್ತೆ. 3 ಬಣ್ಣ ಇರಬೇಕು. 3 ಬಣ್ಣ ಅಂದರೆ ಕೆಂಪು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇನ್ನು ಹಳದಿ ಅರಶಿನ ಇರ್ತಕ್ಕಂಥದ್ದೇ, ಇನ್ನು ಶ್ವೇತವರ್ಣವಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ. ಈ 3 ಬಣ್ಣ ಆಯ್ತಲ್ಲ, ಅದೆಲ್ಲವೂ ಕುಂಕುಮದ ಆಕಾರವೇ ಬರುತ್ತೆ. ಅಂದರೆ 3 ಬಣ್ಣಗಳನ್ನು ಇದಕ್ಕೆ ಉಪಯೋಗಿಸ್ತಕ್ಕಂಥದ್ದು ಚಿತ್ರಾ ಪೌರ್ಣಮಿ ಎಂದು ಮಾಡುವಂಥ ತಂತ್ರ ಸಾರಿಕೆ. ದೀಪಗಳು ಮಣ್ಣಿನ ಹಣತೆಯೇ 9 ದೀಪ ಇರಬೇಕು. ಇದಕ್ಕೆ ಬಹಳ ಮುಖ್ಯವಾಗಿ ಏಲಕ್ಕಿ ಮತ್ತು ಲವಂಗ ಮತ್ತು ಮೆಣಸು, ಏಲಕ್ಕಿ ಲವಂಗ ಮೆಣಸು ಅದು ಸಹಿತ 9 ಪೀಸ್ ಬೇಕಾಗುತ್ತೆ. ಅಂದರೆ 9 ಬೇಕಾಗುತ್ತೆ. ಒಂದೊಂದು ಎಲೆ ಮೇಲೆ ಒಂದೊಂದು 3 ಪೀಸ್ ಇಡ್ತಕ್ಕಂಥದ್ದು. ಇದಕ್ಕೆ ಬಹಳ ಮುಖ್ಯವಾಗಿ ವಾಸ್ತುಗಳಲ್ಲಿ ತಂತ್ರ ಇದ್ದು ಅನಾರೋಗ್ಯದಿಂದ ನರಳುತ್ತಾ ಇದ್ದು ಅನಾರೋಗ್ಯದಲ್ಲಿರ್ತಕ್ಕಂಥವ್ರನ್ನ ಚೇತರಿಸಬೇಕು ಅಂದರೆ ಅವರು ಪ್ರತ್ಯೇಕವಾಗಿ ಔದುಂಬರದ 4 ಎಲೆಗಳು, ಯಾರು ಅನಾರೋಗ್ಯದಲ್ಲಿ ನರಳುತ್ತಿದ್ದಾರೆ, ಹಾಸಿಗೆ ಮೇಲೆ ಮಲಗಿದ್ದಾರೆ, ಬೆಡ್ಡಲ್ಲೇ ನಡೀತಾ ಇರ್ತಕ್ಕಂಥದ್ದಿದೆ, ಅಥವಾ ಅವರಿಗೆ ಎದ್ದೇಳಕ್ಕೆ ಆಗ್ತಾನೇ ಇಲ್ಲ, ಯಾವ ಹಾಸ್ಪಿಟ್ಲು ಯಾವ ವೈದ್ಯರು ಸಹಿತ ಅದನ್ನು ಗುಣಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರಿಗೆ ಈ ಹುಣ್ಣಿಮೆ, ಚೈತ್ರ ಹುಣ್ಣಿಮೆಯಲ್ಲಿ ಚಿತ್ರಗುಪ್ತನ ಆರಾಧನೆ ಮಾಡ್ತಕ್ಕಂಥ ಹುಣ್ಣಿಮೆ, ಹೊಸ ಲೆಕ್ಕಾಚಾರ ಪ್ರಾರಂಭ ಆಗ್ತಕ್ಕಂಥ ಹುಣ್ಣಿಮೆ, ಮನುಷ್ಯನ ಗ್ರಹಗತಿಗಳಲ್ಲಿ ಮನುಷ್ಯನಿಗೂ ಸಹಿತ ಬದುಕಲ್ಲಿ ಒಂದು ಹೊಸ ಲೆಕ್ಕವಿದೆ. ಆ ಲೆಕ್ಕವನ್ನು ಬರೀತಕ್ಕಂಥ ಚಿತ್ರಗುಪ್ತನ ಆರಾಧನೆ ಮಾಡ್ತಕ್ಕಂಥ ಈ ದಿನ 4 ಔದುಂಬರದ ಎಲೆ ಬೇಕಾಗುತ್ತೆ. ಇದು ಅನಾರೋಗ್ಯದಲ್ಲಿರ್ತಕ್ಕಂಥವರಿಗೆ ಮಾತ್ರ ಈ ತಂತ್ರ, ಆದರೆ ಇದರ ಜೊತೆಗೆ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವ್ಯಾವಹಾರಿಕವಾಗಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ಹಣಕಾಸಿನ ಅಭಿವೃದ್ಧಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 4 ವಿಳೆದೆಲೆ. 4 ವಿಳೆದೆಲೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ. ಹಾಗಿದ್ರೆ ಅನಾರೋಗ್ಯಕ್ಕೆ ಔದುಂಬರ ಎಲೆಯಲ್ಲಿ ಮಾಡ್ತಕ್ಕಂಥದ್ದು. ಹೌದು, ಔದುಂಬರ. ವಾಸ್ತುಗೃಹದಲ್ಲಿ ದೋಷ ಇದ್ರೆ ಗುರುಗಳೇ ಹಲಸಿನ ಎಲೆಯಲ್ಲಿ ಮಾಡ್ತಕ್ಕಂಥದ್ದು. ವಾಸ್ತು ಯಾವುದೇ ಕಾಯಕಕ್ಕಾದ್ರೂ ಪ್ರಥಮ ಹಲಸಿನ ಎಲೆ. ಹಲಸಿನ ಎಲೆ ಗುರುವಿಗೆ ಸಂಬಂಧಪಟ್ಟದ್ದು ಹಲಸಿನ ಎಲೆಯಲ್ಲೇ ಆಗಬೇಕು. ಹಲಸಿನ ಎಲೆಯಲ್ಲಿ ಹಾಕ್ತಕ್ಕಂಥದ್ದು. ಅದರ ಜೊತೆಗೆ 4 ವಿಳೆದೆಲೆ. 4 ವಿಳೆದೆಲೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ. ಆ ವಿಳೆದೆಲೆಗೆ ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂಗಳು ಯಾವುದಾದ್ರೂ ಸರಿ, ಬಿಳಿಯ ಬಣ್ಣದ 9 ಹೂಗಳನ್ನು ತಗೊಳ್ಬೇಕು. ಅದಲ್ದಿರ 4 ಪ್ರತ್ಯೇಕವಾಗಿರ್ತಕ್ಕಂಥ ಬಿಳಿಯ ಬಣ್ಣದ ಹೂವೇ ಆಗಿರಬೇಕು. ಅಂದರೆ 9 ಹೂ ಮಾಮೂಲಿ ಇರ್ತಕ್ಕಂಥದ್ದು, 4 ಹೂ ಪ್ರತ್ಯೇಕವಾಗಿ ತಗೊಳ್ಳುವಂಥದ್ದು, ಅದು ಸಹಿತ ಶ್ವೇತವರ್ಣದಲ್ಲೇ ಇರ್ತಕ್ಕಂಥದ್ದು. ಅಥವಾ ಒಟ್ಟಿಗೆ ನೀವು ಅದನ್ನು 13 ಹೂ ತಗೊಳ್ಬೋದು, ತಪ್ಪೇನಿಲ್ಲ. ಇಷ್ಟು ಬಿಳಿಯ ಬಣ್ಣದ ಹೂಗಳೇ ಆಗಬೇಕು. ಇದಿಷ್ಟು ವ್ಯವಸ್ಥೆ ಮಾಡಿಕೊಂಡು ಒಂದು ಹಸಿ ದಾರದ ಉಂಡೆ, 3 ನಿಂಬೆಹಣ್ಣು, ಹಸಿ ದಾರದ ಉಂಡೆ 1, 3 ನಿಂಬೆಹಣ್ಣು, ಇದಿಷ್ಟು ಪದಾರ್ಥವನ್ನು ಈ ಬರ್ತಕ್ಕಂಥ ಹುಣ್ಣಿಮೆ ಎಂದು ತಾವು ಸಿದ್ಧತೆ ಮಾಡಿಟ್ಕೊಂಡ್ರೆ ಇದರ ಕ್ರಮ ಹೇಗೆ ಮಾಡಬೇಕು, ಇದರ ಕ್ರಮದಿಂದ ಆಗುವಂತಹ ಲಾಭ ಏನು, ಮತ್ತು ಯಾವ ಕ್ರಮವನ್ನು ಆಚರಿಸಿದ್ರೆ ಆರೋಗ್ಯ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಇದೆಲ್ಲವರೂ ಸಹಿತ ಸಿದ್ಧಪಡಿಸ್ಕೊಳ್ಬೋದು. ಯಾಕೆಂದರೆ ಗುರುವಾರದ ಚೈತ್ರ ಹುಣ್ಣಿಮೆ, ಚಿತ್ರಗುಪ್ತನ ಹೊಸ ಲೆಕ್ಕಾಚಾರ ಪ್ರಾರಂಭವಾಗುವ ಹುಣ್ಣಿಮೆ, ಜೊತೆಗೆ ಪ್ರತಿಯೊಬ್ಬರ ಸಂಕಷ್ಟಗಳ ದೂರ ಮಾಡ್ಕೋಬೇಕಾದ್ರೆ ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಗುರುವಾರದ ಹುಣ್ಣಿಮೆ ನಿಮ್ಮೆಲ್ಲರಿಗೂ ಕಾರ್ಯಸಿದ್ಧಿಯಾಗಲಿ, ಯಶಸ್ಸಾಗಲಿ, ಶುಭವಾಗಲಿ. ಈಗ ನೀವು ಮಾತಾಡಬೇಕು. ಹೌದಮ್ಮ, ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮತ್ತು ಗಣಪನ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ವಾರದ ಮೊದಲನೇ ದಿನ ಸೋಮವಾರ. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಎಲ್ಲರೂ ಕೂಡ ರೆಸ್ಟ್ ಮಾಡಿದ್ದೀವಿ. ವಾರದ ಮೊದಲನೇ ದಿನನೇ ಎಲ್ರಿಗೂ ಕೂಡ ಒಂದು ಆಲಸ್ಯ ಅದು ಇರ್ತಕ್ಕಂಥದ್ದೇ. ಮೊದಲನೇ ದಿನ ಹಾಗೆ. ಇನ್ನೇನು ಶುಕ್ರವಾರ ಬರ್ತಾ ಇದೆ ಅಂದಿದ ತಕ್ಷಣ ಈ ವಾರದುದ್ದಕ್ಕೂ ಇರ್ತಕ್ಕಂಥ ಆಲಸ್ಯತನ ಎಷ್ಟು ತೋರಿಸಿರ್ತೀವಿ ಅದರ ಡಬಲ್ನಷ್ಟು ಖುಷಿ ನಮ್ಗೆ ಆಗೋಗಿರುತ್ತೆ. ಏನಪ್ಪ ಬಂತಪ್ಪ ಶನಿವಾರ ಭಾನುವಾರ. ಆದರೆ ಒಂದು ಮಾತ್ರ ನನಗೆ ಒಂದು ಅರ್ಥವಾಗ್ದೋದು ಏನಂದರೆ ಗುರುಗಳೇ, ಕೆಲಸ ಇದ್ದಾಗ ಮಾತ್ರ ಬೆಳಗ್ಗೆ ನಿದ್ದೆ ಬಂದ್ಬಿಡುತ್ತೆ. ಕೆಲಸ ಇಲ್ಲದೆ ಇದ್ದಾಗ, ರಜಾ ಇದ್ದಾಗ ಬೆಳಗ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೂ ನಿದ್ದೆನೇ ಬರೋದಿಲ್ಲ ಗುರುಗಳು. ಯಾಕೆಂದರೆ
ಅದು ಯಾವಾಗಲೂ ಇರೋದು ಹಾಗೇನೆ. ಹೌದು ಮನೆ ಮಕ್ಕಳು ಅಷ್ಟೇನೆ, ಶಾಲೆಗೆ ಹೊರಡಬೇಕಾದ್ರೆ ಹಬ್ಬಾ ಅನ್ನೋದಿರುತ್ತೆ. ರಜದ ದಿವಸ ರಜದಲ್ಲಿ ಬೇಗ ಎದ್ದೇಳ್ತಾರೆ. ಇನ್ನೂ 5-6 ಗಂಟೆಗೆ ಎದ್ದು ಅವಾಗಲೇ ಅಡಿಗೆ ಮನೆ ಕಡೆ ಕಣ್ಣು ಹಾಕ್ತಾ ಇರ್ತಾರೆ ಹಾಲಗೋಸ್ಕರ. ಹೌದು ಅದು ಹಾಗೆ ಮನೆಯಲ್ಲಿ ಬೆಕ್ಕತರ ಮಕ್ಕಳು. ಇನ್ನ ಮನೇಲಿ ಎಲ್ಲರಿಗೂ ಹಿರಿಯರಿಗೂ ಅಷ್ಟೇನೆ, ರಜಾ ಅಂದ್ರೆ ರಜಾ ಇದ್ದಿದ್ದ ದಿವಸ ನಮ್ಮ ಮೈಂಡಲ್ಲಿ ಹಿಂದಿದ್ದ ದಿವಸನೇ ಆ ಸಂತೋಷ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಉದ್ಯೋಗ ಅಂದ್ರೆ ರಾತ್ರಿ ಎಲ್ಲ ಆ ಚಿಂತನೆ ಮಾಡಿ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ರಾತ್ರಿ ಚಿಂತನೆಯಲ್ಲೇ ಇರುತ್ತೆ. ಬೆಳಗ್ಗೆ ಎದ್ದೇಳಬೇಕು ಅನ್ನೋ ಅಲಾರಾಮ್ ಫಿಕ್ಸ್ ಮಾಡ್ಕೊಳ್ತೀವಿ ರಾತ್ರಿ. ಆದ್ರೆ ನಾಳೆ ರಜಾ ಅನ್ನೋದಕ್ಕೆ ಆ ಅಲಾರಾಮ್ ಬೇಡ ಅಂತ ನಾವು ವಾಪಸ್ ಕಳಿಸ್ತೀವಲ್ವಾ, ಆ ಬೇಡ ಅಂತಿದ್ದಕ್ಕೋಸ್ಕರ ಅದು ಬೆಳಗ್ಗೆ ಬೇಗ ಎಬ್ಸುತ್ತೆ. ನನ್ನನ್ನು ಬೇಡ ಅಂತೀಯಲ್ಲ, ನೀನು 5 ಗಂಟೆ ನಾನು ಎಬ್ಬಿಸ್ತೀನಿ ಅಂತ 5 ಗಂಟೆಗೆ ಎಬ್ಬಿಸ್ಬಿಡುತ್ತೆ. ರಾತ್ರಿ 1 ಗಂಟೆಗೆ ಮಲಗಿದ್ರು ಬೆಳಗ್ಗೆ 5 ಗಂಟೆ 6 ಗಂಟೆಗೆಲ್ಲ ಎಚ್ಚರಿಕೆ ಆಗೋಗುತ್ತೆ ಇವ್ರಿಗೆ. ಆಗುತ್ತೆ. ಇದೇ ರಾತ್ರಿ 8-7 ಗಂಟೆ ಮಲಗಿದ್ರು ಬೆಳಗ್ಗೆ ಡ್ಯೂಟಿ ಇದ್ದಾಗ ಮಾತ್ರ ಲೇಟ್ ಆಗಿ ಬರೋದು ಕೆಲ್ಸಕ್ಕೆ. ಇದೆಲ್ಲ ಇರುತ್ತೆ, ಏನ್ ಮಾಡ್ತೀರಿ, ಅದು ಆಯಾ ವಯಸ್ಸಲ್ಲ ಹಾಗೇನೆ. ಮಾತಾಡಿ. ಹಾಗೆ ಇನ್ನು ವಾರದ ಮೊದಲನೇ ದಿವಸ ಅಂತ ಎಲ್ಲ ಹೇಳಿದ್ದೇನೆ. ಈಗ ನಾನು ಹೇಳಿದ ಪ್ರಕಾರ ತಾವೆಲ್ಲ ಮತ್ತೆ ಆಲಸ್ಯತನವನ್ನು ತೋರಿಸ್ತಕ್ಕಂಥದ್ದು ಬೇಡ. ನಾವೆಲ್ಲರೂ ಕೂಡ ವಾರದ ಮೊದಲನೇ ದಿನ ಇನ್ನು ಈ ವಾರ ಎಷ್ಟೆಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದಿದೆ, ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳಿದ್ದಾವೆ, ಪ್ರತಿಯೊಂದರ ಬಗ್ಗೆನೂ ಕೂಡ ನಮ್ಮ ಆಲೋಚನೆ ಇರಬೇಕು. ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಸಾಕಷ್ಟು ಇರಲಿ, ಆದರೆ ಅದೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ನಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ಸಾಕಷ್ಟು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಹಸನ್ಮುಖಿತನದಿಂದ ನಗನಗ್ತಾ ವಾರದ ಮೊದಲನೇ ದಿನವನ್ನು ಪ್ರಾರಂಭ ಮಾಡೋಣ. ಇನ್ನು ನಿನ್ನೆ ತಾನೇ ನಡೆದಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ 2 ಕರೆಗಳು. ಆ ಕರೆಗಳಿಗೆ ಆಶ್ಚರ್ಯಚಕಿತವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಉತ್ತರವನಸಿರಿ ತಾವೆಲ್ಲರೂ ಕೂಡ ತಮ್ಮ ಕಣ್ಣಾರೆ ದರ್ಶನವನ್ನು ಮಾಡಿದ್ರಿ. ಅದೇ ರೀತಿ ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಉತ್ತರ ಮನಸ್ಸಿರಿಯಿಂದ ವಿಶೇಷವಾಗಿರ್ತಕ್ಕಂಥ ಉತ್ತರವನ್ನು ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಪ್ರಶ್ನೆಗಳಿಗೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಇಂಥದೇ ಸಪರೇಟು ಇಂತಹ ವಲಯದಕ್ಕೆ ಮಾತ್ರ ಈ ಒಂದು ವನಸಿರಿ ಉತ್ತರ ಕೊಡುತ್ತೆ ಎಂಬತಕ್ಕಂಥದ್ದು ಏನೂ ಇಲ್ಲ. ಸರ್ವತ್ರಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಪ್ರಶ್ನೆಗಳಿದ್ರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಸೂಕ್ತವಾಗಿ ಉತ್ತರವನ್ನು ಕೊಡ್ತಕ್ಕಂಥ ಈ ಒಂದು ಉತ್ತರ ವನಸಿರಿ ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದನ್ನು ತಪ್ಪದೆ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದೇ. ಇದರಿಂದ ಆಗ್ತಕ್ಕಂಥ ಒಂದಷ್ಟು ಆಶ್ಚರ್ಯಚಕಿತ ವಿಚಾರಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ. ಇದು ತಿಳಿಸ್ಕೊಡ್ತಕ್ಕಂಥ ತಂತ್ರಸಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದ್ರು ಕೂಡ ನಾನು ನಿಮ್ಗೆಲ್ರಿಗೂ ಕೂಡ ತೋರಿಸ್ತಾನೆ ಬಂದಿದ್ದೀನಿ. ಈಗ ಇದೇ ರೀತಿ ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳಿಗೆ ತಾವು ಕರೆ ಮಾಡ್ಬೋದು, ತಾವು ಪತ್ರವನ್ನು ಸಹಿತ ಬರಿಬೋದು. ತಾವು ಪತ್ರವನ್ನು ಬರಿಬೇಕಾದ್ರೆ ಆದಷ್ಟು ಮನೋಗತ ಪ್ರಶ್ನಾತಂತ್ರ ಅಂತ ಹೇಳಿ ಮೆನ್ಷನ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೇಲುಗಡೆ ಅದನ್ನು ಮನೋಗತ ಪ್ರಶ್ನಾತಂತ್ರ ಅಂತ ಬರೆದು ಬಿಟ್ಟರೆ ಅದು ಮನೋಗತ ಪ್ರಶ್ನಾತಂತ್ರಕ್ಕೆ ಪತ್ರ ಬಂದಿದೆ ಅಂತ ಹೇಳಿ ಆದಷ್ಟು ಬೇಗ ಆ ಪತ್ರವನ್ನು ತೆಗೆದುಕೊಂಡು ನಾವು ನೋಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅಂದರೆ ಉತ್ತರ ವನಸಿರಿ ಅಂತ ತಾವು ಬರೆದ್ರೂ ಕೂಡ ಬಹಳ ಒಳ್ಳೆಯದು, ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ತಮ್ಮ ಪತ್ರವನ್ನು ನಾವು ಆದಷ್ಟು ಬೇಗ ಅದನ್ನು ತೆರೆದು ಓಪನ್ ಮಾಡಿ ನಿಮ್ಮ ಪ್ರಶ್ನೆ ಆದಷ್ಟು ಬೇಗ ಉತ್ತರವನ್ನು ಕೊಡ್ಬೋದು. ಉತ್ತರದ ವನಸಿರಿ ಇಲ್ಲ, ಮಾತಾಡೋ ವನಸಿರಿನೇ ಅದು. ಮಾತಾಡೋ ವನಸಿರಿನೇ, ಮಾತಾಡುವ ವನಸಿರಿ ಅಂದ್ರೇನೆ ಅದಕ್ಕೆ ಕರೆಕ್ಟ್. ಯಾಕೆಂದ್ರೆ ಹೌದು, ಯಾರೊಬ್ಬರ ಸಂಕಷ್ಟಕ್ಕೂ ಕಷ್ಟಕ್ಕೂ ಧ್ವನಿಯಾಗಿ ನಿಲ್ಲುವಂಥದ್ದು. ಹೌದು, ಆದ್ರೆ ಅದನ್ನ ಇನ್ನೂ ಕ್ರಮಬದ್ಧವಾಗಿ ಹೌದು ಪ್ರತಿಯೊಬ್ಬರ ಜನಮನಗಳಲ್ಲಿ ಮನಸ್ಸಲ್ಲಿ ಮುಟ್ಟಬೇಕಾದ್ರೆ ಅದರ ಸಂಪೂರ್ಣವಾದಂಥ ಚಾಹರೆಗಳನ್ನು, ಸಂಪೂರ್ಣವಾದಂಥ ವಿವರಣೆಗಳನ್ನು, ಅದರಲ್ಲಿರ್ತಕ್ಕಂಥ ಮೂಲ ರಹಸ್ಯವನ್ನು ತಾವು ಪ್ರತಿ ಭಾನುವಾರ ಸರಿಯಾದ ಕ್ರಮದಲ್ಲಿ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಇದು ಮಾತಾಡುವ ವನಸರಿನೇ. ಹೌದು, ಇದರಲ್ಲಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳುವಂಥದ್ದು. ಹೌದು. ಇದಕ್ಕೆ ಪ್ರತ್ಯೇಕವಾಗಿ ಫೋನ್ಗೆ ಅಥವಾ ಲೆಟರ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಮಾತಾಡಿ ಒಂದು ಸಮಯ, ಒಂದು ಪ್ರಶ್ನೆಯನ್ನ ಸಾರ್ವತ್ರಿಕವಾಗಿ ನಿಗದಿಪಡಿಸಿರ್ತಕ್ಕಂಥ ಸಮಯ, ಅಂದ್ರೆ ಆ ಸಮಯ ಒಂದು ಇಂತಿಷ್ಟು ಸಮಯ ಅಂದ್ರೆ ಇದು ನಮಗಾಗೆ, ನಾವು ಪ್ರಶ್ನೆ ನಮಗೆ ಫೋನ್ ಮಾಡದಿದ್ರು, ನಾವು ಲೆಟರ್ ಬರೆದಿದ್ರು, ಈ ಪ್ರಶ್ನೆ ನಮಗೆ ಅಂತಾನೆ ಅಂತಕ್ಕಂಥ ಒಂದು ಸಮಯವನ್ನು ನಿಗದಿಪಡಿಸಿ ಆಗ ನೀವು ಪ್ರತ್ಯೇಕವಾಗಿ ಸಾಮೂಹಿಕವಾದಂತಹ ಒಂದು ಪ್ರಶ್ನೆಯನ್ನ ನೀವು ಆ ವನಸಿರಿ ಮುಂದೆ ತಗೊಳ್ಬೇಕು. ಆಗ ಆ ವನಸಿರಿ ಏನು ಮಾತಾಡುತ್ತೆ, ಲಾಭ ನಷ್ಟಗಳೇನಿದೆ ಅದನ್ನ ಸ್ಪಷ್ಟೀಕರಿಸಿ ಹೇಳೋದ್ರಿಂದ ಮನೆಯಲ್ಲೇ ಕೂತು ಟಿವಿ ಮುಂದೆ ಕೂತು ನೋಡುವಾಗ ನನ್ನದೇ ಒಂದು ಪ್ರಶ್ನೆ, ನಾನು ಮನೇಲಿ ಕೂತ್ಕೊಂಡು ನಿಮ್ಮ ಕಾರ್ಯಕ್ರಮ ಟಿವಿ ನೋಡುವಾಗ ಆಗ ನನ್ನ ಮನಸ್ಸಲ್ಲಿರುತ್ತೆ, ನಾನು ಇವತ್ತಿಂತ ಕೆಲಸಕ್ಕೆ ಹೊರಡ್ತಿದ್ದೀನಿ, ಆಗುತ್ತೋ ಇಲ್ವೋ, ಅಥವಾ ನನ್ನ ಆರೋಗ್ಯದಲ್ಲಿ ಏರುಪೇರು ಇದೆ, ಸರಿ ಹೋಗುತ್ತೋ ಇಲ್ವೋ, ಅಥವಾ ನನ್ನ ಆರ್ಥಿಕ ಸಂಕಷ್ಟಗಳು ಬಹಳ ಇದೆ, ಇವತ್ತೇನೋ ಒಂದು ಅನುಕೂಲ ಆದ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ, ಇದಾಗುತ್ತೋ ಇಲ್ವೋ. ಆರೋಗ್ಯ ಸಮಸ್ಯೆಗೆ ಮತ್ತೆ ವ್ಯಾಪಾರ ವ್ಯವಹಾರದ ಸಮಸ್ಯೆಗೆ ಮತ್ತು ಯಾವುದಾದ್ರೂ ಭೂಮಿಯ ಲೇವಾದೇವಿ ಪ್ರತಿಯೊಂದಕ್ಕೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಒಂದು ಪ್ರಶ್ನೆ, ಒಂದು ಸಮಯ ನಿಗದಿ ಇರಬೇಕು. ಆ ಸಮಯ ಪ್ರತಿ ವಾರ ಆ ಸಮಯದಲ್ಲೇ ಆ ಪ್ರಶ್ನೆ ಆಗ್ಬೇಕು. ಆ ಸಮಯ ನನ್ನನ್ನು ನೀವು ಮಾತಾಡ್ತಿದ್ರು,
ನಮ್ಮ ಆ ಮಾತಾಡುವಂತಹ ವನಸರಿಯೊಂದಿಗೆ ನಿಮ್ಮ ಮಾತಾಡಬಹುದು. ತಾವು ಕಣ್ಣಲ್ಲಿ ನೋಡ್ತಾ ನಿಮ್ಮ ಸಮಸ್ಯೆ, ನಿಮ್ಮ ಪ್ರಶ್ನೆಯನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು. ಇದು ಕೆಲಸ ಆಗುತ್ತೋ ಇಲ್ವೋ, ಆಗೋದಾದ್ರೆ ಹೀಗಿರಬೇಕು, ಆಗದಿದ್ರೆ ಹೀಗಾಗುತ್ತೆ. ಅಲ್ಲಿ ಆಗುವಂಥದ್ದು ಗೊತ್ತಾಗುತ್ತೆ, ಎಡ ಮತ್ತು ಬಲ. ಆ ವನಸರಿ ಮಾತಲ್ಲಿ ಬಹಳ ಸ್ಪಷ್ಟವಾಗಿದೆ. ಏನಪ್ಪಾ ಅಂದರೆ, ನಿಮ್ಮ ಕಾರ್ಯವೈಖರಿ ಆಗೋಂಗಿದ್ರೆ, ನಿಮ್ಮ ಕೆಲಸ ಆಗೋಂಗಿದ್ರೆ ಅದು ಬಲಗಡೆನೇ ಪ್ರದಕ್ಷಿಣೆ ಮಾಡಿಬಿಡುತ್ತೆ. ಇಲ್ಲ ಅಂದರೆ ಅದು ಎಡಭಾಗಕ್ಕೆ ತಿರ್ಕೊಳ್ಳುತ್ತೆ. ಇಲ್ಲ ಅಂದರೆ ಸಂಪೂರ್ಣವಾಗಿ ಇನ್ನೂ ಬಹಳ ವೇಗವಾಗಿ ಹೋಗ್ತಿದೆ ಅಂದರೆ ಬಲಗಡೆ ಅಂತ ತಿರುಗಿ ಸಡನ್ನಾಗಿ ಅದು ಸೆಟ್ ನಿಂತ್ಕೊಳ್ಳುತ್ತೆ. ಅಂದರೆ ನೇರವಾಗಿ ನಿಂತು ಬಿಡುತ್ತೆ. ಆ ನಿಂತ್ಕೊಂತ ಹೋದ್ರೆ 100% ನೀವು ಅದರ ಮೇಲೆ ಏನು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಅಂದರೆ ಅಂತಹ ಒಂದು ಅದ್ಭುತವಾದಂತಹದ್ದು, ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳಂತಹ ವನಸರಿ. ಆದರೆ ಅದರ ಅನುಷ್ಠಾನಗಳು ಹಾಗೇ ಇರಬೇಕು. ಈ ಅನುಷ್ಠಾನ, ಈ ಪ್ರಶ್ನೆ ತಗೊಳ್ಳುವಾಗ ತಾವು ನಿಮ್ಮ ಅಂಗೈಯಲ್ಲಿ ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಮಧ್ಯದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಕೈಯಲ್ಲಿ ಒಂದು ಚಿಟಿಕೆಯಷ್ಟು ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯದಲ್ಲಿ ಅರಿಶಿನ ಪುಡಿ ಇದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡುವ ಕಾಲದಲ್ಲಿ ಈ ಒಂದು ಮಾತಾಡುವ ವನಸರಿಯನ್ನು, ನಾನು ನಿನ್ನ ಮುಂದೆ ಪ್ರಶ್ನೆ ತಗೊಳ್ತಾ ಇದ್ದೀನಿ, ಈ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಉತ್ತರ ಏನು ಎಂಬತಕ್ಕಂಥದ್ದನ್ನು ಶ್ರೀನಿವಾಸ್ ಶರ್ಮಾರವರಿಂದ ತಿಳ್ಕೊಳ್ಬೋದು. ಇದಕ್ಕೆ ನಿಗದಿಯಾದಂಥ ಒಂದು ಸಮಯ ಇದೆ. ಆ ಸಮಯಕ್ಕೆ ನೀವು ಸಿದ್ಧರಾಗಬೇಕು. ಅಂದರೆ ಪ್ರಾರಂಭಿಕವಾಗಿ ಹೇಳಬೇಕು, ನೀವು ಮುಂದಿನ ಸೆಗ್ಮೆಂಟಲ್ಲೋ ಅಥವಾ ಯಾವಾಗ ನೀವು ತಿಳಿಸ್ತೀರಿ, ಯಾವಾಗ ನೀವು ಸಮಾಜಕ್ಕೆ ಇದನ್ನು ತಿಳಿ ಹೇಳಬೇಕಾಗುತ್ತೆ, ಆ ಸಮಯವನ್ನು ನಿಗದಿಪಡಿಸಿ ತಿಳಿಸ್ಕೊಡ್ಬೇಕು ನೀವು. ಸರಿ ಗುರುಳೆ, ಮಾಡಿ, ಒಳ್ಳೆಯದಾಗಲಿ. ಮಾಡ್ತೀನಿ ಗುರುಳೆ. ಇದೇ ರೀತಿ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಈಗಾಗಲೇ ಗುರುಗಳವರು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ವಿಚಾರವನ್ನು ಇನ್ನು ತಡ ಮಾಡ್ತಕ್ಕಂಥದ್ದು ಬೇಡ. ಇದನ್ನು ಈ ಭಾನುವಾರದ ಕಾರ್ಯಕ್ರಮದಿಂದಾನೇ ಇದನ್ನು ಜಾರಿಗೆ ತರಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲೂ ಕೂಡ ಒಂದೊಳ್ಳೆ ಸಂಕಲ್ಪ ಇದೆ. ಇದನ್ನು ಈ ಭಾನುವಾರದ ಕಾರ್ಯಕ್ರಮದಿಂದಾನೇ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನುಭವಿಸ್ತಕ್ಕಂಥದ್ದು, ಆರೋಗ್ಯದ ವಿಚಾರವಾಗಿ, ದುಡ್ಡು ಕಾಸಿನ ವಿಚಾರವಾಗಿ, ಮನೆಯಲ್ಲಿ ವಿದ್ಯಾರ್ಥಿಗಳ ವಿಚಾರವಾಗಿ, ಹಣಕಾಸಿನ ಸಮಸ್ಯೆ ಇರತಕ್ಕಂಥವ್ರು, ಇಲ್ಲಾಂದರೆ ಭೂಮಿಯ ವ್ಯಾಪಾರದ ವಿಚಾರವಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗಿರ್ತಕ್ಕಂಥ ಒಂದೇ ಪ್ರಶ್ನೆಗಾಗಿರ್ಬೇಕು. ಹಾ ಗುರುಗಳೇ, ಮನಸ್ಸಲ್ಲಿ ದೃಢವಾದಂತ ಒಂದೇ ಪ್ರಶ್ನೆ ಇರ್ಬೇಕು. ನಾನು ಇಂಥ ಕೆಲಸಕ್ಕೆ ಹೋಗ್ತಿದ್ದೇನೆ, ಹೋದ್ರೆ ಆಗುತ್ತಾ ಇಲ್ವಾ? ಸರಿ ಗುರುಗಳೇ. ನಾನು ಇಂಥ ವ್ಯವಹಾರ ಮಾಡ್ತಿದ್ದೇನೆ, ಈ ವ್ಯವಹಾರ ಇವತ್ತು ಕೈಗೂಡುತ್ತಾ ಇಲ್ವಾ? ಇಂಥ ವ್ಯಕ್ತಿನ ಭೇಟಿ ಮಾಡಕ್ಕೆ ಹೋಗ್ತಿದ್ದೇನೆ, ಆ ಭೇಟಿ ಮಾಡಕ್ಕೆ ಹೊರಟಾಗ ಅಲ್ಲಿ ನನಗೆ ಪಾಸಿಟಿವ್ ಆಗಿ ಒಳ್ಳೆ ರಿಸಲ್ಟ್ ಇರುತ್ತಾ ಇಲ್ವಾ? ಅಂತಹದ್ದನ್ನ ನಿಮ್ಮಗಳ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ತಕ್ಕನಾದಂತಹದ್ದೇ ಇಲ್ಲಿ ಉತ್ತರ ಇರುತ್ತೆ. ಇದಂತೂ ಶತಸಿದ್ಧ. ಯಾಕೆಂದ್ರೆ ಇದು ಅನುಭವ. ಇದನ್ನ ಸಭೆಯಲ್ಲಿ 20-25 ಜನ ಒಟ್ಟಿಗೆ ಕೂತ್ಕೊಂಡು 25 ಜನ ಮನಸ್ಸಲ್ಲಿ ಇರ್ತಕ್ಕಂಥ ಆ ದ್ವಂದ್ವ ಚಿಂತನೆಗಳು, 25 ಮನಸ್ಸಂದ್ರೆ 25 ಜನನು ಬೇರೆ ಬೇರೆ ತರ ಪ್ರಶ್ನೆಗಳೇ ಇಟ್ಟಿರ್ತಾರೆ. ಹೌದು. ಅವರಷ್ಟೂ ಜನ ಪ್ರಶ್ನೆಗೆ ಇಲ್ಲಿ ಕೊಡುವಂತಹ ಉತ್ತರದಿಂದ ಕೆಲಸ ಆಗಿ ಮಾರನೇ ದಿವಸ ವಿಚಾರಣೆ ಮಾಡಿದ್ರೆ ಆ ಪ್ರಶ್ನೆ ಸಮಂಜಸವಾಗಿದೆ, ಅದು ಕೊಟ್ಟ ಉತ್ತರ ನನಗೆ ಕರೆಕ್ಟ್ ಆಗಿದೆ, ಅವತ್ತು ಹೀಗೆ ನಡೆದಿದೆ ಅಂತ ಹೇಳ್ತಕ್ಕಂಥ ಮಾತು ಈಗಾಗಲೇ ಸಾಕಷ್ಟು ನನ್ನ ಕಿವಿಗೆ ಬಿದ್ದಿದ್ದರಿಂದ ಹೌದು, ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂಥ ಪ್ರಶ್ನೆ ಇದಾಗಿರಲಿ, ಇದರಿಂದ ಒಳ್ಳೆಯದಾಗಲಿ. ಈ ದಿನದ ಸಂದೇಶ ಏನು? ಹೌದು, ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ದಿನದ ಸಂದೇಶವನ್ನೇ ಮರೆತು ಬಿಟ್ಟಿದ್ದೆ. ಯಾಕೆಂದರೆ ಅಷ್ಟು ಅದ್ಧೂರಿತವಾಗಿರ್ತಕ್ಕಂಥ, ವೈಭವೀಪೂರಿತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಯಾಕೆ ಅಂದರೆ ನಮ್ಮ ಭಾನುವಾರದ ಕಾರ್ಯಕ್ರಮ ಪ್ರಾರಂಭ ಆದಾಗಿಂದ ಪ್ರತಿ ಭಾನುವಾರವೂ ಕೂಡ ಒಂದಲ್ಲ ಒಂದು ರೀತಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳು, ತಂತ್ರ ಮಂತ್ರ, ಪೂಜಾನುಷ್ಠಾನ ಪ್ರತಿಯೊಂದರ ಜೊತೆನೂ ಕೂಡಿರ್ತಕ್ಕಂಥದ್ದೇ. ಅದರಲ್ಲೂ ಪ್ರಾರಂಭದ ಹಂತದಲ್ಲಿ ಮಾಡಿರ್ತಕ್ಕಂಥ ಶನೇಶ್ವರ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಂಡಲಾನುಷ್ಠಾನ, 18 ಭಾನುವಾರಗಳ ವಿಶೇಷ ಮಂಡಲಾನುಷ್ಠಾನವನ್ನು ಮಾಡಿದ್ವಿ ಗುರುಗಳು. ಈ ಬಾರಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಕರ ಕುಂಭಕ್ಕೆ. ಗುರುಗಳೇ, ಯಾಕೆಂದ್ರೆ ಕುಂಭರಾಶಿಯಲ್ಲಿ ಸ್ವಾಮಿ ನಿಂತಿದ್ರಿಂದ. ಹೌದು. ಈಗಾಗಲೇ ಮಕರ ರಾಶಿಯವರು ಸ್ವಲ್ಪ ಬಿಡುಗಡೆಯಲ್ಲಿದ್ದಾರೆ, ಕುಂಭರಾಶಿಯವರು ಸಂಕಷ್ಟದಲ್ಲಿದ್ದಾರೆ. ಹೌದು. ಆ ಕುಂಭರಾಶಿಯವರ ಸಂಕಷ್ಟಕ್ಕೋಸ್ಕರ 9 ಭಾನುವಾರ, ಅದರಲ್ಲಿ ಒಂದು ಭಾಗ ಅಂದರೆ ಆ ಶನೀಶ್ವರನಿಗೆ ಸಂಬಂಧಪಟ್ಟಂತ ಒಂದಷ್ಟು ಅನುಷ್ಠಾನಗಳನ್ನು ಎಲ್ಲರಿಗೂ ತಿಳಿಸುವಂಥದ್ದಾಗಲಿ. ಅದು 27 ನಕ್ಷತ್ರ 12 ರಾಶಿಗೂ ಸಹಿತ ಅನುಕೂಲವಾಗಿರುವಂತಹ ಕಾಯಕ ಆಗತ್ತೆ. ಎಲ್ಲರಿಗೂ ಅನ್ವಯಿಸುವಂತಹದ್ದನ್ನೇ ಅಲ್ಲಿ ತಿಳಿಸುವಂಥ ಕ್ರಮ ಆಗಿರಲಿ. ಗುರುಗಳೇ ಹೇಳಿ. ಈಗಾಗಲೇ ಮತ್ತೊಂದು ವಿಚಾರವನ್ನು ಗುರುಗಳವರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಇದನ್ನು ಕೂಡ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಮ್ಮ ಭಾನುವಾರದ ಕಾರ್ಯಕ್ರಮದಲ್ಲಿ ಇದನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾ, ಇನ್ನು ಪ್ರತಿನಿತ್ಯದ ಸಂದೇಶ. ಜೀವನದಲ್ಲಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಮನುಷ್ಯರಲ್ಲಿ ಸಾಕಷ್ಟು ಜನರ ಹತ್ರ ಇರುತ್ತೆ. ಜೀವನದಲ್ಲಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಮನುಷ್ಯರಲ್ಲಿ ಸಾಕಷ್ಟು ಜನರ ಹತ್ರ ಇರುತ್ತೆ. ಆದರೆ ಬೆಲೆನೇ ಕಟ್ಟಲಾಗ್ತಕ್ಕಂಥ, ಬೆಲೆನೇ ಕಟ್ಟೋದಕ್ಕೆ ಆಗದೇ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಕೇವಲ ಕೆಲವಷ್ಟು ಜನರಲ್ಲಿ ಮಾತ್ರ ಇರುತ್ತೆ. ಆ ಶಕ್ತಿ ಯಾವುದು ಗೊತ್ತಾ?
ಆ ಶಕ್ತಿ ಬೇರೆ ಏನೂ ಅಲ್ಲ, ನಿಮ್ಮ ನಂಬಿಕೆ ಮಾತ್ರ. ಜೀವನದಲ್ಲಿ ಬೆಲೆ ಅಂದರೆ ಸಾಕಷ್ಟು ಹೆಚ್ಚಿನ ಮಟ್ಟದ ಸಂಪಾದನೆಯನ್ನು ಮಾಡಿ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಇಟ್ಕೊಂಡಿರ್ತಕ್ಕಂಥವ್ರು, ಸಾಮಾನ್ಯರ ಜೊತೆ ಅದನ್ನು ಗಳಿಸ್ಲಿಕ್ಕೂ ಆಗದೇ ಇರತಕ್ಕಂಥ ಒಂದಷ್ಟು ವಸ್ತುಗಳನ್ನು ಸಾಕಷ್ಟು ಜನ ತೊಗೊಂಬಂದು ಇಟ್ಕೊಂಡಿರ್ಬೋದು. ಆದರೆ ಬೆಲೆನೇ ಕಟ್ಟಕ್ಕಾಗದೇ ಇರತಕ್ಕಂಥದ್ದು ಆ ನಂಬಿಕೆ ಕೇವಲ ಕೆಲವರಿಗೆ ಮಾತ್ರ ಇರತಕ್ಕಂಥದ್ದು. ಅದು ಭಗವಂತನಿಂದ ಇರತಕ್ಕಂಥ ಶಕ್ತಿ. ಆ ಶಕ್ತಿ ಕೆಲವರಿಗೆ ಇರುತ್ತೆ ಎಂಬತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾನೆ ಭಗವಂತ. ಆದರೆ ಅದನ್ನು ಯಾವ ರೀತಿ ಗಳಿಸಬೇಕು ಎಂಬತಕ್ಕಂಥದ್ದನ್ನು ನಾವು ಸರಿಯಾದ ರೀತಿ ಅರ್ಥಕೊಂಡ್ರೆ ನಮ್ಮ ಜೀವನವೆಲ್ಲವೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರ್ತಕ್ಕಂಥದ್ದಿದೆ. ಈ ಒಂದು ಸಂದೇಶ ನಾನು ಹೇಳಿರ್ತಕ್ಕಂಥದ್ದು ಬಹಳ ಚುಟುಕಾಗಿರ್ತಕ್ಕಂಥದ್ದೇ, ಆದರೆ ಅದನ್ನು ತಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳವರು ಹೇಳ್ತಾ ಇದ್ರು, ಇನ್ನೇನು ಗುರುವಾರ ಸಮೀಪಿಸ್ತಾ ಇದೆ, ಚಿತ್ರಾಲ ಹುಣ್ಣಿಮೆ, ಅದ್ಭುತವಾಗಿರ್ತಕ್ಕಂಥ ಸಮಯ, ಪರ್ವಕಾಲ. ಆ ಒಂದು ಕಾಲದಲ್ಲಿ ಮಾಡ್ತಕ್ಕಂಥ ಅನುಷ್ಠಾನಗಳು ಸಾಕಷ್ಟು ಇದೆ. ವಿದ್ಯಾರ್ಥಿಗಳಿಗಂತೂ ಇನ್ನು ಮುಗೀತು. ವಿದ್ಯಾರ್ಥಿಗಳಿಗೆ ಇವಾಗ ಏನು ಅನುಷ್ಠಾನ ಹೇಳಿದ್ರು ಎಲ್ಲರೂ ಒಂದೇ ವಿಚಾರ, ಗುರುಗಳೇ ನಮ್ಗೆ ಎಕ್ಸಾಮ್ ಎಲ್ಲ ಆಗೋಗಿದೆ, ನಮ್ಗೆ ಇವಾಗೆಲ್ಲ ರಜಾ ಶುರು ಆಗಿದೆ, ನಮ್ಗೆ ಇನ್ನೇನು ತಿಳಿಸ್ಬೇಡಿ. SSLC ನಡೀತಾ ಇದೆ. ಹೌದು ಗುರುಗಳೇ. SSLC ವಿದ್ಯಾರ್ಥಿಗಳಿಗೆ ಒಂದು ಏನಪ್ಪ ಮೊನ್ನೆ ಅಷ್ಟೇ ಒಂದು ಒಳ್ಳೆ ತೀರ್ಮಾನ ತಂದರು. ಮುಂದಕ್ಕೆ SSLC ಬೋರ್ಡ್ಗೆ 8ಗೆ ಒಂದು ಸ್ಟ್ರಾಂಗ್ ಆಗಿರತಕ್ಕಂಥ ಡಿಸಿಷನ್ ಇದೆ, SSLC ಪರವಾಗಿಲ್ಲ ಅಂತ. ಆದರೆ ನಿಜಕ್ಕೂ ಈ ಸರ್ತಿ SSLC ಅಂದರೆ ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಮನಸ್ಸಲ್ಲಿ ಯಾವುದೇ ದ್ವಂದ್ವ ಚಿಂತನೆಗಳನ್ನು ಬಿಟ್ಟು ನಿಮ್ಮ ಶ್ರಮಪಟ್ಟು ಓದಿರ್ತಕ್ಕಂಥದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ತಂದೆ ತಾಯಿ ಆಶೀರ್ವಾದ ಪಡೆದು ಎಕ್ಸಾಮ್ಗೆ ಹೋಗಿ ಕೂತ್ಕೊಂಡು ಬರೀರಿ. ಅದಂತೂ ಮಾಡೇ ಮಾಡ್ತೀರಿ. ವರ್ಷದಲ್ಲಿ ಯಾವಾಗ ತಂದೆ ತಾಯಿ ಕಾಲಿಗೆ ಬೀಳ್ತಿದ್ರು ಎಕ್ಸಾಮ್ಗೆ ಹೋಗುವಾಗ ಮಾತ್ರ ಪಟ್ಟಂತ ಕಾಲಿಗೆ ಬಿದ್ದುಬಿಡೋದು. ಮನೆಗಿರೋ ಅಜ್ಜಿ ತಾತರು ಬಿಡಲ್ಲ. ಅವಾಗ ಬಲವಂತವಾಗಿ ಎಬ್ಬಿಸ್ಕೂಡಿಸಿ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅನ್ನೋ ಕಾಲ ನಾವು ನೋಡಿದ್ವಿ, ನಮ್ಮನೇಲಿ ನಡೆದಿರೋದು ಇದೆಲ್ಲ. ಅದರಿಂದ ಸಾಧ್ಯವಾದಷ್ಟು ಆಲೋಚನೆ ಮಾಡಬೇಕು. ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಆ ಕ್ಷಣಕ್ಕೆ ಮಾತ್ರ ಅಲ್ಲ, ಯಾವಾಗೂ ಮನಸ್ಸಲ್ಲಿರಬೇಕು. ಹಾಗೆ ಚೆನ್ನಾಗಿ ಓದಬೇಕು ಮಕ್ಕಳು. ಚೆನ್ನಾಗಿ ಓದಿರ್ತಕ್ಕಂಥ SSLC ನೋಡಿ, SSLC ಅಂತಕ್ಕಂಥದ್ದು ಒಂದು ದೊಡ್ಡದಾದಂಥ ಒಂದು ಬಾರ್ಡರ್ ಲೈನ್, ಒಂದು ಘಟ್ಟ. ಅದನ್ನು ದಾಟಿದ್ರೆ ಮುಂದೆ ನೀವೇನಾದರೂ ಮಾಡ್ಬೋದು, ಯಾವುದೇ ಸಬ್ಜೆಕ್ಟ್ ತಗೋಬೋದು, ಅಥವಾ ಯಾವುದೇ ಒಂದು ಬೇರೆ ಬೇರೆ ಕೋರ್ಸ್ಗಳು ತಗೊಳ್ಳಿಕ್ಕೆ ದಾರಿ ಆಗುತ್ತೆ. ಇದು ಇನ್ನು ಮುಂದಕ್ಕೇನೋ ಬಹಳ ಅದನ್ನು 8ಗೆ ಮಾಡಬೇಕು ಅಂತಿದ್ದಾರೆ. ಅದೆಲ್ಲ ಕ್ರಮ ಏನಾದರೂ SSLCಗೆ ಅದಕ್ಕೆ ಉಳ್ಕೊಂಡಿರುತ್ತೆ. ಆ ಸ್ಥಾನಮಾನವನ್ನು ಅದನ್ನು ಕಳೀಲಿಕ್ಕೆ ಬರೋದಿಲ್ಲ. ಇರಲಿ, ಒಳ್ಳೆಯದಾಗಲಿ. ಯಾಕೆಂದರೆ ತಜ್ಞರ ಒಂದು ಚಿಂತನೆ ಏನಿರುತ್ತೋ ಆ ತಜ್ಞರ ಚಿಂತನೆಗೆ ಸಂಬಂಧಪಟ್ಟಂಥ ರೀತಿ ವಿದ್ಯಾರ್ಥಿಗಳ ಬದುಕು ಹಾಗೆ ನಿಂತಿರುತ್ತೆ. ಆದರೂ ಈ ಸರ್ತಿ ಮಾತ್ರ ಯಾರೆಲ್ಲ SSLC ಎಕ್ಸಾಮ್ ಬರೀತಿದ್ದೀರಿ, ಯಾರೆಲ್ಲ ಇವತ್ತೂ ಸಹಿತ ಎಕ್ಸಾಮ್ಗೆ ಹೊರಟಿದ್ದೀರಿ, ನಿಮಗೆಲ್ಲರಿಗೂ ಒಳ್ಳೆ ಜ್ಞಾನ ಇರಲಿ, ತಾಯಿ ಶಾರದೆಯ ಅನುಗ್ರಹ ಇರಲಿ, ನೀವೆಲ್ಲ ಒಳ್ಳೆ ಫಸ್ಟ್ ಕ್ಲಾಸಲ್ಲೇ ಬರುವಂಥದ್ದಾಗಲಿ. ಒಳ್ಳೆಯದಾಗಲಿ. ಇದು ನಮ್ಮ ಹಾರೈಕೆ, ಆಶೀರ್ವಾದ ಸಹಿತ. ಹೌದು, ಗುರುಗಳವರು ತಿಳಿಸ್ಕೊಟ್ಟ ಹಾಗೆ ವಿದ್ಯಾರ್ಥಿಗಳ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಓದೋದ್ರ ಬಗ್ಗೆ ಸಾಕಷ್ಟು ಹೆಚ್ಚಿನಷ್ಟು ಕಾನ್ಸಂಟ್ರೇಷನನ್ನು ಮಾಡಿ ಅದರ ಬಗ್ಗೆ ಸಾಕಷ್ಟು ಹೊತ್ತನ್ನು ಕೊಟ್ಟು ಸರಿಯಾದ ಸಮಯಕ್ಕೆ ಓದೋದ್ರ ಬಗ್ಗೆ ಆಗಲಿ, ಅದನ್ನು ರಿವಿಷನ್ ಮಾಡ್ಕೊಳ್ತಕ್ಕಂಥದ್ದಾಗಲಿ. ನೋಡಿ, ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ತಾವೇನು ಮಾಡ್ಬಿಡ್ತೀರಿ, ಈ ಒಂದು ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ದೇವ್ರ ಮೇಲಿರೋ ಅಪಾರವಾದ ನಂಬಿಕೆ, ಅಪಾರವಾದ ಭಕ್ತಿ ಜಾಸ್ತಿ ಆಗೋಗುತ್ತೆ. ರಿಸಲ್ಟ್ ಬರೋವರೆಗೂ ಮಾತ್ರ. ರಿಸಲ್ಟಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಕೊನೆಗೆ ನೀವು ದೇವ್ರನ್ನೇ ದೂಷಣೆ ಮಾಡಿಬಿಡ್ತೀರಿ. ಇಲ್ಲಿ ತಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಓದಿದ್ರೆ ಆ ಕ್ಷಣವನ್ನು ಕಳೆದು ಬಿಡ್ತೀರಿ. ಬೆಳಗ್ಗೆ ಎಕ್ಸಾಮಲ್ಲಿ ಕೂತ್ಕೊಂಡಿದ ತಕ್ಷಣ ಭಗವಂತ, ಗಣೇಶ, ನೀನೆಲ್ಲ ನನಗೆ ಆನ್ಸರ್ಸ್ ಎಲ್ಲ ನಾಲ್ಕಿಗೆ ಬಂದುಬಿಡ್ಬೇಕಪ್ಪ, ನೀನಿದ್ಯಾ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಎಕ್ಸಾಮ್ ಬರೀತಾ ಇದ್ದೀನಿ ಅನ್ನೋ ಒಂದು ಮಾತನ್ನು ಇಟ್ಕೊಂಡು ತಾವು ಎಕ್ಸಾಮ್ ಬರೆದು ಬಂದುಬಿಡ್ತೀರಿ. ನೀವು ಓದಿಲ್ದಿರಾ, ನಿಮ್ಮ ತಲೆಯಲ್ಲಿ ಆ ಜ್ಞಾನ ಇಲ್ದಿರಾ, ಆ ಒಂದು ವಿಚಾರವನ್ನು ಅರ್ಥಕೊಳ್ಳಿಲ್ಲ ಅಂದರೆ ನಿಮ್ಗೆ ಎಲ್ಲಿಂದ ಭಗವಂತ ಗಣೇಶ ನಿಮ್ಗೆ ಅದನ್ನು ತಲೆಗೆ ತುಂಬತಕ್ಕಂಥದ್ದಿರುತ್ತೆ? ಅದ್ರ ಬಗ್ಗೆ ಅರಿವೇ ಇಲ್ಲ ಅಂದರೆ ನಿಮ್ಗೆ ನಿಮ್ಮ ತಲೆಲ್ಲ ವಿಚಾರನೇ ಇಲ್ಲ ಅಂದರೆ ನಿಮ್ಮ ತಲೆಗೆ ಭಗವಂತನ ಅನುಗ್ರಹದಿಂದ ಹೇಗೆ ನಿಮ್ಮ ತಲೆಗೆ ಬರ್ತಕ್ಕಂಥದ್ದಿರುತ್ತೆ? ಅದಕ್ಕೋಸ್ಕರ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಸಾಕಷ್ಟು ಹೆಚ್ಚಿನಷ್ಟು ಜಾಸ್ತಿ ಮಾಡಲಿಕ್ಕೆ ಭಗವಂತ ಇದ್ದಾನೆ. ಆಗ ನಿಮ್ಮ ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಆ ಜ್ಞಾಪಕ ಇಟ್ಕೊಳ್ಳೋದಕ್ಕಾದ್ರೂ ಏನಾದರೂ ಒಂದು ವಿಚಾರ ಬೇಕಲ್ವ? ಆ ವಿಚಾರವೇ ತಾವು ಓದ್ತಕ್ಕಂಥದ್ದು. ತಾವು ಓದಬೇಕು, ತಾವು ಓದಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ನಾಳೆ ಬೆಳಗ್ಗೆ ಎಕ್ಸಾಮಲ್ಲಿ ನಿಮಗೆ ಗಣೇಶ ಯಾವುದಕ್ಕೆ ನಿಮಗೆ ಸಹಾಯ ಮಾಡ್ತಾನೆ ಅಂದರೆ ತಾವು ಏನು ಓದಿರ್ತೀರೋ ಆಗ ಒಂದು ಜ್ಞಾಪಕ ಶಕ್ತಿ ಜಾಸ್ತಿ ಮಾಡಲಿಕ್ಕೋಸ್ಕರ ಗಣೇಶ ಸಹಾಯ ಮಾಡ್ತಾನೆ ಹೊರತಾಗಿ ನಿಮ್ಗೇನು ಬರೆದಿದೆ ಇದನ್ನು ನಿಮ್ಮ ತಲೆಗೆ ತುಂಬಿ ನಿಮ್ಗೆ ಅಲ್ಲಿ ಬರೆಸಿ ಪಾಸ್ ಮಾಡೋದಕ್ಕಲ್ಲ ಗಣೇಶ ಇರ್ತಕ್ಕಂಥದ್ದು, ಶಿವ ಇರ್ತಕ್ಕಂಥದ್ದು. ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಚೆನ್ನಾಗಿ ಓದಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಭಗವಂತ ಕಷ್ಟಪಟ್ಟು ಓದಿದ್ದೇನೆ, ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು, ನಾಳೆ ಎಕ್ಸಾಮಲ್ಲಿ ನಾನು ಚೆನ್ನಾಗಿ ಬರೀಬೇಕು ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ತಾವು ಹೋಗಿ ಎಕ್ಸಾಮನ್ನು ಬರೆದು ಬನ್ನಿ. ನಿಮಗೆ ಯಾಕೆ ಗಣೇಶ ನಿಮ್ಮ ಕೈ ಬಿಡೋದಿಲ್ಲ? ನಿಮ್ಮ ಗಣೇಶ ನಿಮ್ಮ ಕೈ ಹಿಡಿತಾನೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ. ವಿದ್ಯಾರ್ಥಿಗಳು ತಾವು ಯಾವುದಕ್ಕೂ ಕೂಡ ಅಂಜಬೇಡಿ. 10th SSLC ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ಜನ ಒಂದಷ್ಟು ಭಯದಲ್ಲಿರ್ತೀರಿ. ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ. ನಿಮಗೆ ಎಷ್ಟು ಬರುತ್ತೋ ಅಷ್ಟನ್ನು ಕೂಡ ಬರೆದು ಬನ್ನಿ. ಆದರೆ ಪೇಪರ್ನ ಮಾತ್ರ ಎಲ್ಲೂ ಕೂಡ ಖಾಲಿ ಬಿಡಲಿಕ್ಕೆ ಹೋಗ್ಬಿಡಿ. ಎಲ್ಲ ಪೇಪರನ್ನು ತುಂಬಿಸಿ ಚೆನ್ನಾಗಿ ಸಮೃದ್ಧಿಯಾಗಿ ಬರೆದು
ನಿಮಗೆ ಬರ್ತಕ್ಕಂಥದ್ದನ್ನೇ ಸ್ವಲ್ಪ ಜಾಸ್ತಿ ಅಗಲ ಮಾಡಿ ಬರೆದು ಆ ಒಂದು ಆನ್ಸರನ್ನು ತುಂಬಿಸಿ. ನಿಮಗೆಲ್ಲ ಒಳ್ಳೆಯದಾಗತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶಿನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ 3-4-2023 ಸೋಮವಾರ ತ್ರಯೋದಶಿ ಮಕಾ ನಕ್ಷತ್ರ. ಇವತ್ತು ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರನ ವಿಶೇಷವಾಗಿರ್ತಕ್ಕಂಥ ಶ್ರೀಕಂಠ ಪಂಚರಥೋತ್ಸವ ಇರತಕ್ಕಂಥದ್ದು. 5 ರಥಗಳ ಮೇಲೆ ಸ್ವಾಮಿ ವಿರಾಜಮಾನನಾಗಿ ಕೂತು ಬರ್ತಕ್ಕಂತಹ ಭಕ್ತರಿಗೆ ದರ್ಶನವನ್ನು ಕೊಡ್ತಕ್ಕಂಥದ್ದು. ಬಹುಶಃ ತೇರುಗಳಲ್ಲಿ ಉತ್ಸವಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಕಷ್ಟು ನಂಬಿಕೆಯಿಂದ ಅಲ್ಲಿ ಶ್ರೀಕಂಠೇಶ್ವರನ ಆ ವಿಶೇಷವಾಗಿರ್ತಕ್ಕಂಥ ನಂಜನಗೂಡಿನ ಶ್ರೀಕಂಠೇಶ್ವರನ ಆ ದರ್ಶನ ಮಾಡಲಿಕ್ಕಾಗಿ ಭಕ್ತ ಸಾಗರ ಹರಿದು ಬರುತ್ತಲ್ಲ, ಅಬ್ಬಬ್ಬ, ಆ ಜನಸಾಗರವನ್ನು ನೋಡೋದೇ ಒಂದು ಆನಂದ. ಅಷ್ಟು ಅದ್ಭುತವಾದಂತಹ ಒಂದು ಕಾಯಕ ಆ ನಂಜನಗೂಡಲ್ಲಿ ನಡೀತಾ ಇದೆ. ಅದರಲ್ಲೂ ಪಂಚರಥ 5 ರಥಗಳಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡುವಂತಹದ್ದಾಗತ್ತೆ. ಅಲ್ಲಿರ್ತಕ್ಕಂಥ ಶಿವಪಂಚಾಯತನದ ವಿಶೇಷವಾದಂಥ ಅನುಷ್ಠಾನ. ವಿಶೇಷವಾಗಿ ವೈರಮುಡಿ ಉತ್ಸವ ಮೊನ್ನೆ ಅಷ್ಟೇ ವೈರಮುಡಿ ಉತ್ಸವ ಆಯಿತು. ಬಹಳ ಅದ್ದೂರಿತವಾಗಿ ನಡೆದಿದೆ. ವೈರಮುಡಿಗೂ ಅದಕ್ಕೂ ಒಂದು ಇತಿಹಾಸ ಇದೆ. ವೈರಮುಡಿ ಅದು ಸಾಮಾನ್ಯವಾಗಿ ಆ ಒಂದು ಕಿರೀಟಕ್ಕೆ ಸ್ವಾಮಿಯ ತಲೆ ಮೇಲೆ ಇರ್ತಕ್ಕಂಥ ಆ ಕಿರೀಟ ಇದೆಯಲ್ಲ, ವೈರಮುಡಿ ಉತ್ಸವ, ಆ ವೈರಮುಡಿಗೆ ಸಾಕಷ್ಟು ಬಿಗಿ ಬಂದೋಬಸ್ತು. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ತುಂಬ ಬೆಲೆ ಬಾಳುವಂಥ ವಜ್ರ ವೈಡೂರ್ಯಗಳು ಅದು ಭಗವಂತನ ಸಾನ್ನಿಧ್ಯದಿಂದ ಬಂದದ್ದು ಅಂತಲೂ ಒಂದು ಪದ್ಧತಿ ಇದೆ. ಹಾಗಾಗಿ ಅದಕ್ಕೆ ಅದರದೇ ಆದಂಥ ಹೊತ್ತು, ಅದರದೇ ಆದಂಥ ಒಂದು ಶಕ್ತಿ, ಅದನ್ನು ಕಣ್ತುಂಬಿಸ್ಕೊಳ್ಳೋದೇ ಒಂದು ಆನಂದ. ಅದರ ಜೊತೆಗೆ ಇವತ್ತು ಶ್ರೀಕಂಠೇಶ್ವರನಿಗೆ ಪಂಚರಥಗಳು ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು. ಯಾರೆಲ್ಲ ನಂಜನಗೂಡಿಗೆ ಹೊರಡ್ತಿದ್ದೀರಿ, ಹೊರಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ, ಮಕ್ಕಳು ಮರಿ ಇದ್ದರೆ ಸ್ವಲ್ಪ ನೋಡಿಕೊಂಡು, ಬಿಸಿಲಿನ ತಾಪಮಾನ ಇದೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳು ಅಥವಾ ಸ್ವಲ್ಪ ಗ್ಲೂಕೋಸ್ ಕಾಯಿಲಿಟ್ಕೊಳ್ಳೋದು ಎಲ್ಲವೂ ಉತ್ತಮ ಇರತಕ್ಕಂಥ ಕೆಲವಷ್ಟು ತಿಳ್ಕೊಳ್ಬೇಕು, ವಿಚಾರಗಳನ್ನು ತಿಳ್ಕೊಂಡು ಹೊರಡತಕ್ಕಂಥದ್ದು ಬಹಳ ಉತ್ತಮ. ಏನೇ ಆದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮಗೆ ನಾವೇನು ಹೆಚ್ಚು ತಿಳಿ ಹೇಳಬೇಕಾದ್ದಿಲ್ಲ. ನಿಮಗೆ ಗೊತ್ತು ಆಯಾ ಕಾಲದಲ್ಲಿ ಹೇಗಿರಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಅಂತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಯಾಕೆಂದರೆ ಸಮಯ ಸಾಕಷ್ಟು ಹೊತ್ತಾಯಿತು. ಈ ಸಮಯ ಇಷ್ಟೊತ್ತಿಗಾಲೇ ರಾಶಿಫಲ ಮುಂದುವರಿಬೇಕಾಗಿತ್ತು, ಸ್ವಲ್ಪ ತಡ ಆಗಿದೆ. ರಾಶಿಫಲವನ್ನು ನಾವು ಈಗ ಪ್ರಾರಂಭ ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆ ಯೋಗಗಳು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟವನ್ನು ತರುವಂಥ ರೀತಿಯಲ್ಲಿದೆ. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ನಿಮ್ಮ ಅದೃಷ್ಟ ರೇಖೆಗಳು ಬಹಳ ಚೆನ್ನಾಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಯಾರು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನದಿಂದ ತೃಪ್ತಿಕರವಾದಂತಹ ಬದುಕನ್ನು ನಾವು ಕಾಣೋದಾದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ದಿನ. ಇವತ್ತು ಒಳ್ಳೆ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಅದೃಷ್ಟ ಎಂಬತಕ್ಕಂಥದ್ದು ಭಗವತಿಯ ಅನುಗ್ರಹದಿಂದ ಮೇಷರಾಶಿಯವರಿಗೆ ಸಾಕಷ್ಟು ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಗೆಯಷ್ಟು ತೊಗರಿಬೇಳೆಯನ್ನು ನಿಮ್ಮ ಮನೆಯ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡೋದ್ರಿಂದ ಯಾವುದೇ ದೋಷಗಳಿದ್ದರೂ ಯಾವುದೇ ಸಮಸ್ಯೆ ಇದ್ದರೂ ಅಲ್ಲಿಂದಲೇ ದೂರ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದಾಗ ಅದಕ್ಕೆ ಭಗವಂತ ಏನು ಕೊಡಬೇಕು ಎಲ್ಲವನ್ನೂ ಕೊಟ್ಟಿರ್ತಾನೆ. ಆದರೆ ಮನಸ್ಸು ಸ್ವಲ್ಪ ಚಂಚಲತೆಯಲ್ಲಿದೆ, ಭಯದ ವಾತಾವರಣ ಇದೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲದಂಥ ರೀತಿಯಲ್ಲಿದೆ. ಯಾಕೆಂದರೆ ವೃಷಭ ರಾಶಿಯವರಿಗೆ ಆತ್ಮವಿಶ್ವಾಸ ಎಂಬತಕ್ಕಂಥದ್ದು ನಮ್ಮನ್ನು ನಾವು ನಂಬಬೇಕು. ನಮ್ಮೊಳಗಿರ್ತಕ್ಕಂಥ ಮನಸ್ಸು ಏನು ಹೇಳ್ತಿದೆ ಅದನ್ನು ನಾವು ಕೇಳಬೇಕು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮನಸ್ಸಿನ ವಿರುದ್ಧವಾಗಿ ನಡ್ಕೊಳ್ತೀವಿ, ಅಲ್ಲಿ ಸಮಸ್ಯೆ ತಂದುಕೊಳ್ತೀವಿ. ಆದರೆ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ನೀವು ಆದಷ್ಟು ಬೇಗ ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಹೆಸರಿನಲ್ಲಿ ಅಥವಾ ಗಣಪತಿಯ ಸಾನ್ನಿಧ್ಯದಲ್ಲಿ ಒಂದು 21 ಗರಿಕೆಯನ್ನು ಗಣಪತಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ಉಚ್ಚರಿಸಿ ತದನಂತರ ನೀವು ಆಚೆ ಹೊರಡೋದ್ರಿಂದ ತುಂಬ ಅನುಕೂಲವನ್ನು, ತುಂಬ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು
ನಿಮ್ಮ ಯೋಗ ಮತ್ತು ಯೋಗಫಲ ಎರಡೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನು ಅಥವಾ ದೇವಿಯನ್ನೂ ಸಹಿತ ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಸೋಮವಾರ ನಿಮ್ಮ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ವೃಷಭ ರಾಶಿಯವರಿಗೆ ನಿಮ್ಮ ಗ್ರಹಸ್ಥಿತಿಗಳ ಪ್ರಕಾರ ಲಾಭ ನಷ್ಟ ಎರಡೂ ಇರೋದ್ರಿಂದ ಯಾವುದೇ ಒಂದು ಹೆಜ್ಜೆ ಹಾಕಬೇಕಾದ್ರೂ ನಿಮ್ಮ ಕ್ರಮಬದ್ಧವಾಗಿರಬೇಕು ಮತ್ತು ಗಣಪತಿಯ ಪ್ರಾರ್ಥನೆಯಿಂದ ಮುಂದೆ ನಡೆದರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಯಾರಿಗಾದ್ರು ಏನಾದ್ರು ವಸ್ತುಗಳು ಕೊಟ್ಟರೆ ಪುನಃ ವಾಪಸ್ ಬರುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದು ಅಪನಂಬಿಕೆ, ಒಂದು ಮನಸ್ಸಿಗೆ ಚಿಂತನೆ ಸಾಕಷ್ಟು ಆಗಿಬಿಡುತ್ತೆ. ಇವತ್ತಿನ ದಿವಸ ಯಾರಾದರೂ ಒಬ್ಬರು ಸ್ನೇಹಿತರಾಗಲಿ, ಬಂಧು ಮಿತ್ರರಾಗಲಿ ಅಥವಾ ಕುಟುಂಬದ ಸದಸ್ಯರಾಗಲಿ ಅವ್ರು ಆಡುವ ಮಾತು, ಅವ್ರು ಆಡ್ತಕ್ಕಂತಹ ಒಂದಷ್ಟು ಅವ್ರ ನಡವಳಿಕೆಗಳು ನಿಮ್ಮ ಮನಸ್ಸಿಗೆ ಬಹಳ ನೋವು ಉಂಟಾಗುವಂಥ ರೀತಿಯಲ್ಲಿರುತ್ತೆ. ಯಾವುದಕ್ಕೂ ಅಂಜಬೇಡಿ, ಭಯಪಡೋದು ಬೇಡ, ಧೈರ್ಯವಾಗಿರಿ. ಆದಷ್ಟು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ವಾರದ ಮೊದಲನೇ ದಿವಸ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸಾಗಬೇಕಾದ್ರೆ, ತಮ್ಮ ಚಿಂತನೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದ್ರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಧೈರ್ಯನೂ ಬೇಕು, ಧೈರ್ಯದಿಂದ ಒಳ್ಳೆಯ ಮನಸ್ಸಿರಬೇಕು. ಆ ಮನಸ್ಸು ನಿಮ್ಮ ಕಾರ್ಯಸಿದ್ಧಿ ಆಗುವಂಥ ರೀತಿಯಲ್ಲಿ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನಸ್ಸಲ್ಲಿ ಅಂಜಿಕೆ ಜಾಸ್ತಿ ಇದೆ, ಭಯ ಜಾಸ್ತಿ ಇದೆ. ಏನಂದುಕೊಂಡ್ರೂ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ. ಅದಕ್ಕಿಂತ ಮುಖ್ಯವಾಗಿ ನನ್ನವರು ತನ್ನವರು ಅಂತ ನೀವು ಯಾರನ್ನ ಪ್ರೀತಿಸಿದ್ದೀರಿ, ಯಾರನ್ನ ಹತ್ತಿರದಲ್ಲಿದ್ದಾರೆ, ಯಾರು ನಿಮಗೆ ಮಾರ್ಗದರ್ಶಕರಾಗಿರ್ತಾರೆ, ಯಾರು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಸದಾ ನಿಮ್ಮ ಜೊತೆಲಿದ್ದೀರಿ ಅಂತಾರೆ, ಅಂತಹವರು ಸ್ವಲ್ಪ ಮುಂಗೋಪ ಮಾಡತಕ್ಕಂಥದ್ದು, ಅವ್ರು ದೂರ ಆಗುವಂಥದ್ದು, ಅದನ್ನು ನೋಡಿ ಸಹಿಸೋಕ್ಕಾಗದಿರೋ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ತೊಗರಿಬೇಳೆ ಎರಡನ್ನೂ ಸಹಿತ ಏಕಕಾಲದಲ್ಲೇ ದೃಷ್ಟಿ ತೆಗೆದು ಅದನ್ನು ಆಗ್ನೇಯಾಭಿಮುಖವಾಗಿ ನಿಂತು ಅಲ್ಲೇ ಹಸಿರುಗಿದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಇದರ ಜೊತೆಗೆ ತಾವು ಮಾಡಬೇಕಾದ್ದು ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯಿತು ಗುರುಜಿನಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ನಮಸ್ತೆ ಗುರು. ನಮಸ್ತೆ ರೀ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಲಲಿತಾ ಅಂದ್ರೆ ನನ್ನ ಮಗಳ ಬಗ್ಗೆ ಮತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ ಗುರುಜಿ ಹತ್ರ. ಹಲೋ. ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನನ್ನ ಮಗಳು ಈಗ 10th ಪರೀಕ್ಷೆಯಲ್ಲಿ ಓದಾತಿದ್ದಾಳೆ ಗುರುಜಿ. 10th ಪರೀಕ್ಷೆ ನಡೆದಾವ ಗುರುಜಿ. ಈ ಜೋಡಿ ಒಂದ್ ಸ್ವಲ್ಪ ಮಾತಾಡಿ ಗುರುಜಿ. ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಕ್ಸಾಮ್ ಬರೀತಾ ಇದೆಯಾ? ಹಾ ಗುರುಜಿ, ಇವತ್ತು ಮ್ಯಾಥ್ಸ್ ಇದೆ ಗುರುಜಿ. ಓದ್ಕೊಂಡಿದ್ಯಾ? ಚೆನ್ನಾಗಿ ಜ್ಞಾನ ಇದೆಯಾ? ತಲೆಯಲ್ಲಿ ಇದೆಯಾ ಎಲ್ಲ? ಹಾ ಗುರುಜಿ, ಓದ್ಕೊಂಡಿದ್ದೀನಿ. ಗಣಿತ ಪರೀಕ್ಷೆ ಇವತ್ತು. ಗಣಿತ ಪರೀಕ್ಷೆ ಹಾ ಗುರುಜಿ. ಎಷ್ಟೊತ್ತಿಗೆ ಎಕ್ಸಾಮು? 10:00 ಎಕ್ಸಾಮ್ ಇತ್ತು. ನಿಮ್ಮ ಮನೆಯಿಂದ ಶಾಲೆ ಹತ್ರ ಇದೆಯಾ ದೂರ ಇದೆಯಾ? ಒಂದ್ ಸ್ವಲ್ಪ ದೂರ ಆಗ್ತದೆ ಗುರುಜಿ. ಮತ್ತೆ ಇನ್ನು ನೀನು ಹೊರಡಿಲ್ವಾ? ಇಷ್ಟೊತ್ತು ಹೊರಡ್ಬೇಕಾಗಿತ್ತಲ್ಲ. ಈಗ ಕರೆ ನಿಮ್ದು ಕರೆ ಸಿಕ್ತಲ್ಲ ಗುರುಜಿ, ಮತ್ತೆ ಮಮ್ಮಿ ಮಾತಾಡಿ ಗುರುಜಿ ಜೋಡಿ ಅಂತ ಮಾತ್ರ ನಿಲ್ಲಿಸಿದ್ವಿ. ನನ್ನ ಆಶೀರ್ವಾದ ನಿನಗಿದೆ. ಚೆನ್ನಾಗಿ ಓದು. ನೀನು ನಿನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳು ಕಷ್ಟಪಟ್ಟು ಓದಿ ನೋಡಿ. ಯಾಕೆಂದರೆ ಕಷ್ಟಪಟ್ಟು ಇಲ್ಲಿ ತನಕ ಓದಿದ್ದೀರಿ. SLC ಇದು ಭಾಳ ಚೆನ್ನಾಗಿರ್ತಕ್ಕಂಥ ಒಳ್ಳೆ ಕಾಲಘಟ್ಟ ಇದು. ಇವತ್ತು ಒಳ್ಳೆ ಅಂಕಗಳು ತಗೋಬೇಕು. ಮ್ಯಾಥ್ಸು ಚೆನ್ನಾಗಿ ಮಾಡಬೇಕು. ನೀನು ಓದ್ತೀಯ, ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ಆದರೆ ಸ್ವಲ್ಪ ಅಂಜಿಕೆ ಜಾಸ್ತಿ, ಭಯ ಜಾಸ್ತಿ ನಿನಗೆ. ಆ ಭಯವನ್ನು ಬಿಡು, ಚೆನ್ನಾಗಿ ಓದು. SLC ಓದಿ ಬರೀತಿರ್ತಕ್ಕಂಥ, ಇವತ್ತು SLC ಎಕ್ಸಾಮ್ ಬರೀತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಒಂದು ಶುಭ ಹಾರೈಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಜೀವನ ಚೆನ್ನಾಗಿರುತ್ತೆ. ಧೈರ್ಯವಾಗಿರಿ. ನಗನಗ್ತಾ ಎಕ್ಸಾಮ್ನೆಲ್ಲ ಏನು ಬಂದಿದೆ ನೋಡಿಕೊಂಡು ಫಸ್ಟು ಕ್ವಶನ್ ಪೇಪರ್ ಒಂದು ಸತಿ ಪೂರ್ತಿ ಏನಿದೆ ಅನ್ನೋದನ್ನು ಚೆಕ್ ಮಾಡಿ ಅದರಲ್ಲಿ ಬೇಕಾಗಿರ್ತಕ್ಕಂಥ ರೀತಿ ನಿನಗೆ ಏನೇನು ಮಾರ್ಕ್ಸ್ ಅಂದರೆ ಯಾವ್ಯಾವ ಅಂಕಗಳು ಅಂದರೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಿನಗೆ ಹೆಚ್ಚು ಮಾಹಿತಿ ಇದೆ ಅದನ್ನು ಫಸ್ಟ್ ಬರೆದು ಬಿಡು. ಹಾಗೆ ನಿನ್ನ ತಲೆಯಲ್ಲಿ ಗೊತ್ತಿರುವಂಥ ವಿಚಾರ ಎಲ್ಲ ಬರೆದು ಅನಂತರ ಹೊಸದಾಗಿ ಆಲೋಚನೆ ಮಾಡು. ಒಳ್ಳೆಯದಾಗಲಿ. ಹೇಳಮ್ಮ. ಗುರುಜಿ ಬೆಳಿಗ್ಗೆ ರಾತ್ರಿ ಅದ್ರ ಬಗ್ಗೆ ಒಂದು ಸ್ವಲ್ಪ
ಏನಮ್ಮ? ಕಾಲು ನೋವಾಗ್ತಾವ್ರಿ ಗುರುಜಿ, ಬಾಳ ಕಾಲು ನೋವಾಗತ್ತೆ? ನನ್ಗೆ ಅದು ಓದಾಕು ಮನ್ಸ್ ಬರಂಗಿಲ್ಲ ಗುರುಜಿ, ಕಾಲು ಬಾಳ ತ್ರಾಸ ಆಗತ್ತ. ಕಾಲು ತ್ರಾಸಾಗೋದು, ಬೇನೆ ಬರೋದು, ಅದೆಲ್ಲದ್ರ ಬಗ್ಗೆ ಆಮೇಲೆ ಚಿಂತನೆ ಮಾಡೋಣ. ಅದೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ಎಕ್ಸಾಮ್ ಟೈಮು, ನಿನ್ನ ಮನಸ್ಸಲ್ಲಿ ಏನಪ್ಪ ಅಂದರೆ ಓದಬೇಕು. ಇನ್ನು ಸ್ವಲ್ಪ ದಿವಸ ಹಾಗೋ ಈಗ ಅಂದರೆ ಎಕ್ಸಾಮ್ ಮುಗಿದ್ಮೇಲೆ ನಿಂದೇ ಸ್ವತಂತ್ರ ಹಕ್ಕಿ ನೀನು. ಆದರೆ ಈಗ ನೀನು ಅದನ್ನು ತಲೆಯಲ್ಲಿ ತಂದ್ಕೊಳ್ಬಾರ್ದು. ಇದಕ್ಕೂ ಸಹಿತ ಒಂದು ಚಿಕ್ಕ ಉಪಾಯ ಏನಪ್ಪ ಅಂದರೆ, ಎಳ್ಳೆಣ್ಣೆ ಇದೆಯಲ್ಲ, ಎಳ್ಳೆಣ್ಣೆ ಮತ್ತು ಪಚ್ಚಕರ್ಪೂರ, ಎಳ್ಳೆಣ್ಣೆ ಪಚ್ಚಕರ್ಪೂರನ ಈ ಮೊಣಕಾಲಿಂದ ತಳಭಾಗದಲ್ಲಿ ಮೀನು ಮಾಂಸಗಳ ಹತ್ರ ನೀವು ನೋವಿರ್ತಕ್ಕಂಥದ್ದಿದ್ರೆ ಅಲ್ಲಿಗೆ ಮಾತ್ರ ಹಚ್ಚಿ ಒಂದು 10 ನಿಮಿಷ ಬಿಸಿ ಉಪ್ಪು ಕಾವು ಕೊಟ್ಟರೆ ಸರಿ ಹೋಗುತ್ತೆ. ಏನು ಭಯಪಡಬೇಡ, ಧೈರ್ಯವಾಗಿರು. ನಿನ್ನ ಸ್ವರದಲ್ಲಿ ಅಂಥ ಕೆಟ್ಟ ಸಮಸ್ಯೆಗಳು ಯಾವುದೂ ಇಲ್ಲ, ಯಾವ ದೋಷಗಳು ಇಲ್ಲ. ನೀನು ಚೆನ್ನಾಗಿ ಓದೋದ್ರ ಕಡೆ ಅಷ್ಟೇ ಗಮನ ಕೊಡು, ನೀನು ಓದ್ತೀಯ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳತಕ್ಕಂಥದ್ರಲ್ಲೂ ಸಾಕಷ್ಟು ಅದೃಷ್ಟವಿದೆ. ಮಧ್ಯಾಹ್ನ 2 ಗಂಟೆವರೆಗೂ ಹೀಗೆ ನಿಮ್ಮ ಅದೃಷ್ಟ ರೇಖೆಗಳಿರ್ತಕ್ಕಂಥದ್ದು. 2ರ ನಂತರ ಆಗುವಂತಹ ವ್ಯತ್ಯಾಸಗಳಿದೆಯಲ್ಲ, ಅಲ್ಲಿ ಬಹಳ ಜೋಪಾನ. ಯಾಕೆಂದರೆ 2 ಗಂಟೆವರೆಗೂ ನಿಮ್ಮ ಅದೃಷ್ಟ ಪರವಾಗಿಲ್ಲ ಸಿಂಹರಾಶಿಯವರಿಗೆ. 2 ಗಂಟೆ ದಾಟಿದ ಮೇಲೆ ಆಗುವಂತಹ ವ್ಯತ್ಯಾಸಗಳು, ಅಲ್ಲಿ ಬರುವಂಥ ತೊಂದರೆ ತಾಪತ್ರಗಳಿದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲ ಲಾಭ ಆಗುತ್ತೆ ಅಂತಲ್ಲ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲ, ಭಗವಂತ ಎಲ್ಲವನ್ನೂ ಕೈ ಹಿಡಿತಾನೆ. ಆದರೆ ಮಧ್ಯಾಹ್ನದ ಮೇಲೆ ನಾನು ಎಂಬತಕ್ಕಂಥ ಮದಮಾತ್ಸರಿಗೆ ಸ್ವಲ್ಪ ಒಳಗಾಗ್ತೀರಿ ಸಿಂಹರಾಶಿಯವರು, ಅಲ್ಲಿ ವ್ಯತ್ಯಾಸ ಕಾಣ್ತೀರಿ. ಅದಷ್ಟೇ ಅಲ್ದಿರ ಇವತ್ತು ಸಾಧ್ಯವಾದರೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಕೆಲಸಗಳನ್ನೇ ಮಾಡಬೇಕು. ಸಾಧ್ಯವಾದಷ್ಟು ನಮ್ಮಿಂದ ಮತ್ತೊಬ್ಬರು ತೊಂದರೆ ಆಗದಿರೇ ನಡ್ಕೊಳ್ಬೇಕು. ನಮ್ಮ ಕೆಲಸದಲ್ಲಿ ನಮ್ಮ ಯಶಸ್ಸಿನ ಬಗ್ಗೆ ಮಾತ್ರ ಇರಬೇಕು, ಅದಷ್ಟು ಚಿಂತನೆ ಮಾಡಬೇಕು. ಆದರೆ ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ದೇವರು ಕೈ ಹಿಡಿತಾನೆ, ಅನುಕೂಲ ಆಗುತ್ತೆ. ಅನುಕೂಲ ಆಗುವಂಥ ಸಮಯ ನೋಡಿಕೊಂಡು ಸ್ವಲ್ಪ ಮದಮಾತ್ಸರ್ಯನ್ನು ತುಂಬಿಡುತ್ತೆ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ನಂತರ ಒಂದಷ್ಟು ಕಡಲೆಬೇಳೆ ಅಥವಾ ಒಂದು ಸ್ವಲ್ಪ ಗೋಧಿ ರವೆ ಆದರೂ ಪರವಾಗಿಲ್ಲ, ಅಥವಾ ಕಡಲೆಬೇಳೆ ಆದರೂ ಪರವಾಗಿಲ್ಲ, ಇಂಥದ್ದನ್ನು ಯಾವುದಾದ್ರು ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ಸಂಧ್ಯಾಕಾಲ ಸಿಂಹರಾಶಿಯವರು ಇವತ್ತು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಒಂದು ಸ್ವಲ್ಪ ನೀರಿಗೆ 1 ಲೋಟ ನೀರಲ್ಲಿ ಹಾಕಿ ಅರಿಶಿಣದ ನೀರು ಮಾಡಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಆಪಾದನೆಗಳು, ನಿಂದಿಸ್ತಕ್ಕಂಥದ್ದು ಅಥವಾ ಜಡಿಸ್ತಕ್ಕಂಥದ್ದು, ಅಥವಾ ನೀವು ಮಾಡಿರೋ ಕೆಲಸ ಸರಿ ಇಲ್ಲ ಅಂತ ಹೇಳಿ ನಿಂದನೆ ಮಾಡ್ತಾರಲ್ಲ, ಅಂಥವರು ಸ್ವಲ್ಪ ದೂರ ಆಗ್ತಾರೆ. ಇವತ್ತು ಇದೊಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಆದರೂ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ರೀತಿಯಲ್ಲೇ ಇರುತ್ತೆ. ಆದರೆ ಸಣ್ಣ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಯಾವುದು ಮಾಡಬೇಕು, ಯಾವುದು ಬಿಡಬೇಕು ಅದರ ಬಗ್ಗೆ ಸರಿಯಾದ ಚಿಂತನೆ ಮಾಡೋದಿಲ್ಲ. ಸರಿಯಾದ ಮಾರ್ಗದಲ್ಲಿ ನೀವು ಹೆಜ್ಜೆ ಹಾಕಿದ್ರೆ ಎಲ್ಲ ಫಲಗಳು ಸಿದ್ಧಿಯಾದಂತಾರೆ. ಆದರೆ ಬೇಡವಾದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಇಲ್ಲದ ಸಮಸ್ಯೆ ಈಡಾಗುವಂಥ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇರುತ್ತೆ. ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಆ ಸರಿ ತಪ್ಪುಗಳನ್ನು ಸರಿಯಾದ ಆಲೋಚನೆ ಮಾಡಲಿಲ್ಲ ಅಂದರೆ ಎಲ್ಲ ವ್ಯತ್ಯಾಸ ಆಗುತ್ತೆ. ಅದರಿಂದ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ತಂದೆ ತಾಯಿ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಬಿಲ್ವ ವೃಕ್ಷ ಕಂಡ್ರೆ ಬಿಲ್ವ ವೃಕ್ಷದ ಸಾನ್ನಿಧ್ಯದಲ್ಲಿ 11 ಪ್ರದಕ್ಷಿಣೆ ಮಾಡಿ ಬಿಲ್ವ ವೃಕ್ಷದ ಬುಡದಲ್ಲಿರ್ತಕ್ಕಂತಹ ಆ ಮಣ್ಣಿನ ಪ್ರಸಾದ, ಮೃತ್ತಿಗೆ ಪ್ರಸಾದವನ್ನು ಸ್ವಲ್ಪ ಹಣೆಗಚ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ತುಲಾರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಏನೋ ಒಂದು ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಎಲ್ಲಿ ಪನಿಷ್ಮೆಂಟ್ ಆಗುತ್ತೋ ಎಂಬತಕ್ಕಂಥ ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲವೂ ಲಾಭನೇ ಅಂತ ಹೇಳೋಕ್ಕಾಗೋದಿಲ್ಲ. ಮಧ್ಯಾಹ್ನ 12 ಗಂಟೆ ಮೇಲೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದಷ್ಟು ಅಸಮಾಧಾನ ಇದೆ. ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಬಹಳ ಬೇಕಾಗಿರ್ತಕ್ಕಂಥವ್ರು ನಿಮಗೆ ನನ್ನೊಂದಿಗೆ ಇದ್ದಾರೆ ಅಂತ ತಿಳಿದಿದ್ದರೆ ಅಂತಹ ವ್ಯಕ್ತಿಗಳಿಂದಲೇ ಮೋಸ ಆಗುವಂಥ ಲಕ್ಷಣಗಳು ಸಾಕಷ್ಟು ಇದೆ.
ಯಾರ ಹತ್ರ ಏನು ವ್ಯವಹರಿಸಬೇಕಾದ್ರೂ ಅದರಲ್ಲೂ ಕೈಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರ ಕೈಯಲ್ಲಿ ಕೊಟ್ಟು ಅವ್ರ ಹಿಂದೆ ಓಡಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇವತ್ತು ನೀವು ಮಾಡೋ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಒಂದೆರಡು ವಿಳೆದೆಲೆ, ಒಂದಷ್ಟು ಅಡಿಕೆ, ಅದ್ರ ಜೊತೆಗೆ ಏನಾದ್ರು ಹಣ್ಣೋ ಬೆಲ್ಲನೋ ಸಕ್ಕರೆನೋ ಇಂತಹದ್ದನ್ನು ಒಂದು ಗ್ರಾಮ ದೇವತೆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತಾಯಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು, ಸಮಾಧಾನದಿಂದ ವರ್ತನೆ ಮಾಡಿ. ಹಾಗೆ ಹಳೆಯ ಒಂದಷ್ಟು ವಿಚಾರಗಳ ಬಗ್ಗೆ ತಲೆಕೆಡಿಸ್ಕೊಳ್ತಾ ಇರ್ತೀರಿ. ವ್ಯವಹಾರ ಮತ್ತು ಆರೋಗ್ಯದಲ್ಲೂ ಅಷ್ಟೊಂದು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಂದ್ಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಾರ್ದು. ಯಾಕೆಂದರೆ ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ರಾಹು ಮತ್ತು ಕೇತು ಇರತಕ್ಕಂಥ ಆಸ್ಥಾನ ವೃಶ್ಚಿಕ ರಾಶಿಯವ್ರಿಗೆ ಅಷ್ಟು ಸಮಂಜಸವಾದ್ದಲ್ಲದ್ರಿಂದ ಸ್ವಲ್ಪ ನಿಂದನೆಯ ಮಾತು ಕೇಳಬೇಕಾಗತ್ತೆ. ನಿಂದನೆಯ ಮಾತು ಕೇಳಬೇಕು. ಜೊತೆಯಲ್ಲಿರ್ತಕ್ಕಂಥವ್ರು ಅವರು ನಡ್ಕೊಳ್ತಕ್ಕಂಥ ರೀತಿ ನಿಮ್ಗೆ ಇಷ್ಟ ಆಗದಿರ ಅವ್ರನ್ನ ಸರಿಪಡಿಸೋಕೆ ಹೋಗಿ ನೀವೇ ಪುನಃ ಪನಿಷ್ಮೆಂಟ್ ಒಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದಾಕಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ಐಶ್ವರ್ಯ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ವಿಜಯನಗರ ಡಿಸ್ಟ್ರಿಕ್ಟ್ ಇಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆ ಮಾತಾಡೋದು. ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ, ಏನು ಓದಿದ್ಯಾ? ನಾನು BCom ಕಂಪ್ಲೀಟ್ ಆಯ್ತು ಗುರುಜಿ. ಏನು ಜಾಬ್ ಮಾಡ್ತಾ ಇದೆಯಾ? ಇಲ್ಲ ಗುರುಜಿ. ಮನೇಲೇ ಇದೆಯಾ? ಹಾಂ ಗುರುಜಿ, ಹುಡುಕ್ತಾ ಇದ್ದೀನಿ. ಅಪ್ಪ ಏನು ಕೆಲಸ ಮಾಡ್ತಾರೆ? ನಮ್ದು ಸ್ವಂತ ಹೋಟ್ಲ್ ಆಯ್ತು ಗುರುಜಿ. ಸ್ವಂತ ಹೋಟೆಲ್ ಇದೆ. ಹ್ಞೂ. ಒಳ್ಳೆಯದಾಗಲಿ. ನಿನಗೆ ಇಷ್ಟವಾಗಿರೋ ದೇವ್ರ ಹೆಸರು ಹೇಳು, ಅಥವಾ ಒಂದು 4 ಜನ ಯಾರಾದರೂ ಸ್ನೇಹಿತರ ಹೆಸರು ಹೇಳಮ್ಮ. ನನಗೆ ಇಷ್ಟವಾದ ದೇವರ ಹೆಸರು ಊರಮ್ಮ ಅಂತ ನಮ್ಮ ಆಯ್ತು ಗುರುಜಿ. ನಮ್ಮ ಫ್ರೆಂಡ್ಸ್ ಹೆಸರು ರತ್ನ, ದೀಪ, ಸಂಗೀತ. ಒಳ್ಳೆಯದಾಗಲಿಮ್ಮ. ಹಲೋ. ಹಲೋ. ಹಾಂ ಹೇಳಿ ಗುರುಜಿ. ನಾನು ಹೇಳಲಿಕ್ಕೆ ನಿನ್ನ ಸ್ವರ ಆಲಿಸ್ತಾ ಇದ್ದೀನಿ. ನೀನು ವಿಪರೀತ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಇದೆಯಾ? ಇನ್ನೊಂದಷ್ಟು ಹೆಸರುಗಳು ಹೇಳು. ಇನ್ನೊಂದು 5 ಜನದ ಹೆಸರು ಹೇಳು, ಅಥವಾ ನಿನ್ನ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಒಂದು 5 ಜನದ ಹೆಸರು ಹೇಳು. ಮಹೇಶ್ವರಿ, ಮಣಿಕಂಠ, ಅಕ್ಷತಾ, ತಿಪ್ಪಣ್ಣ, ಹನುಮಕ್ಕ. ಎಲ್ಲಿ ನಿನ್ನ ಮಾತು ಹೆಸರು ನಿಂತು ಹೋಗ್ಬಿಡುತ್ತೋ ಅಂತ ನಾನು ಚಿಂತನೆ ಮಾಡಬೇಕು. ನನಗೆ ಬೇಕಾಗಿರೋ ವಿಚಾರ ನಾನು ಯೋಚನೆ ಮಾಡೋದಕ್ಕಿಂತ ನಿನ್ನ ವಾಯ್ಸ್ ಇಷ್ಟು ಬೇಗ ಮುಗಿದೋಗ್ತಾ ಇದೆ ಅಂತ. ನನಗೆ ನಿನ್ನ ಸ್ವರತರಂಗ ಬೇಕಾಗಿದೆ. ನೀನು ಮಾತಾಡುವಂಥ ಶೈಲಿನಲ್ಲಿ ನೀನು ಎಷ್ಟು ಸಮಾಧಾನವಾಗಿ ಮಾತಾಡ್ತೀಯೋ ಅಷ್ಟು ಅದರಲ್ಲಿ ಇರ್ತಕ್ಕಂಥ ಭವಿಷ್ಯದ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಹಾಗದಲ್ಲೇ ಇಲ್ಲ. ನೀವು ಟ್ರೈನ್ ಹತ್ತಿರ ಸಾಕು, ಇಮಿಡಿಯೇಟ್ ಸ್ಟಾಪ್ ಬಂದೇ ಬಿಡುತ್ತೆ, ಹಿಡಿದೇ ಬಿಡ್ತೀರಿ ನೀವು. ಇರಲಿ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಪ್ರಯತ್ನ ಪಡೋದಕ್ಕೆ ಹೇಳು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದು ರೆಕಾರ್ಡ್ ಬೇರೆ ಮಧ್ಯ. ಇರಲಿ, ಕಾರ್ಯಸಿದ್ಧಿ ಆಗುತ್ತೆ. ಸಿದ್ಧಿ ಆಗುವಂತಹ ಕಾಲ ಇದು. ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪ ಅಮ್ಮನ ಜೊತೆ ಸೇರಿಸ್ಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಕ್ಷೇತ್ರಕ್ಕೆ ಹೋಗಿ ಒಂದ್ಸತಿ ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಿಕೊಂಡು ಆ ರಾತ್ರಿ ಅಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಅಲ್ಲಿ ಹರಿಯೋ ನೀರಿದ್ದರೆ ಒಂದು ಸ್ನಾನ ಮಾಡಿಕೊಂಡು ಅಲ್ಲಿ ದೇವರು ಪುನಃ ಒಂದು ದರ್ಶನ ಮಾಡಿಕೊಂಡು ಕೆಂಪು ವಸ್ತ್ರದಲ್ಲಿ ಒಂದಿಷ್ಟು ತೊಗರಿಬೇಳೆ, ಕೆಂಪು ಹೂವು, ಕೆಂಪು ಗಂಧ ಇದೆಲ್ಲವೂ ಪೂಜೆ ಮಾಡಿ ಆ ಕ್ಷೇತ್ರಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಾ. ಇದು ಒಂದು ಮಂಗಳವಾರ ಮಾಡಿದ್ರೆ ಸಾಕು. ಅಂದರೆ ಸೋಮವಾರ ಹೊರಡಬೇಕು, ಮಂಗಳವಾರ ಬೆಳಿಗ್ಗೆ ದೇವ್ರ ದರ್ಶನ ಮಾಡ್ಕೊಳ್ಬೇಕು, ಪುನಃ ಬರಬೇಕು. ನೀನು ಯಾವ ದೇವರಾದ್ರೂ ದರ್ಶನ ಮಾಡು, ಬಟ್ ಮಂಗಳವಾರ ದಿವಸ ಅಂದರೆ ಸೋಮವಾರ ರಾತ್ರಿಯಲ್ಲಿ ಹಾಲ್ಟ್ ಮಾಡಬೇಕು. ರಾತ್ರಿಯಲ್ಲಿ ವಿಶ್ರಾಂತಿ ಮಾಡಿ ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡು ಪೂಜಾ ಅನುಷ್ಠಾನ ಮಾಡಿ ನೀನು ಮನೆಗೆ ಹಿಂತಿರಬೇಕು. ಇದನ್ನು ಮಾಡು ಆದಷ್ಟು ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ಗುರುಜಿನ ತಿಳ್ಕೊಳ್ಳೋಣ. ಗುರುಜಿ, ಈಗ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಜಾಸ್ತಿ ಇರುತ್ತೆ. ಮನಸ್ಸಲ್ಲಿ ತುಂಬ ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಆಗೋದಕ್ಕೆ ಮುನ್ನ ಕೆಲಸ ಆಗೋದೇ ಇಲ್ವೋ ಎಂಬತಕ್ಕಂಥ ಫೀಲು, ಅಂತಹ ಒಂದು ಚಿಂತನೆ ಜಾಸ್ತಿ ಮಾಡ್ತಾ ಇರ್ತೀರಿ. ಯಾವುದೇ ಆದರೂ ಪಾಸಿಟಿವ್ ಆಗಿ ಚಿಂತನೆ ಮಾಡಬೇಕು. ಕೆಲಸ ಆಗುತ್ತೆ, ನಾವು ಮಾಡ್ತೀವಿ, ನಮ್ಮ ಕೈಲಿ ಸಾಧನೆ ಆಗುತ್ತೆ, ಸಾಧಿಸೇ ತೀರ್ತೀವಿ ಅಂತಕ್ಕಂಥ ಹಠ ಛಲ ನಿಮ್ಮಲ್ಲಿದ್ದರೆ ಖಂಡಿತ ಯಶಸ್ಸಿನ ಫಲ.
ಆದರೆ ಧನು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವಾಲಯಕ್ಕೆ, ಅಂದರೆ ದೇವಿಯ ಸಾನ್ನಿಧ್ಯಕ್ಕೆ ಒಂದು ಸ್ವಲ್ಪ ಹಾಲು ಕೊಟ್ಟು ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿ. ಒಂದು ಅರ್ಧ ಲೀಟರ್ ಹಾಲು ದೇವಸ್ಥಾನಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಗ್ರಾಮ ದೇವತೆಯ ದರ್ಶನ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಅದನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಆದರೆ ಇವತ್ತು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಕುಲದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಾನ್ನಿಧ್ಯಕ್ಕೆ ಬಂದು ಬಿಲ್ವಾರ್ಚನೆ ಮಾಡಿಸಿ ಒಂದಿಷ್ಟು ಬಿಲ್ವಪತ್ರೆಯನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು, ಇಷ್ಟೊಂದು ಕ್ರಮ ನೀವು ಆಚರಣೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ. ಅದರಲ್ಲೂ ಶಿವ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ, ಶಿವನಿಗೆ ಅರ್ಚನೆ ಆಗಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ಒಂದಷ್ಟು ಹಣೆಗೆ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಯಾಕೆಂದರೆ ಪ್ರಾರಂಭದಲ್ಲೇ ಯುಗಾದಿಯಲ್ಲಿ ಹೇಳಿದಂತಹ ರಾಶಿ ಅಂದರೆ ವರ್ಷ ಭವಿಷ್ಯದಲ್ಲೂ ಸಹಿತ ಈ ಬಾರಿ ಸಾಧ್ಯವಾದಷ್ಟು ಈ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು, ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ. ಕೆಲವು ತೊಂದರೆ ತಾಪತ್ರೆಗಳು ನಿಮಗೆ ಬಾಧಿಸುತ್ತೆ. ಅದರಿಂದ ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಆಗುತ್ತೆ. ಯಾವುದೇ ಒಂದು ಕೆಲಸನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರುತ್ತೆ. ಇದೆಲ್ಲವನ್ನು ತಿಳಿಸಿದ್ವಿ. ಅದು ಅದೇ ಪ್ರಕಾರ ಈಗ ಕುಂಭರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಸಾಕಷ್ಟು. ಯಾಕೆಂದರೆ ಶನಿ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಮತ್ತು ಕುಜನ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದರಿಂದ ಈ ಮೂರು ಗ್ರಹಗಳಲ್ಲೂ ಬರುವಂತಹ ಒಂದಷ್ಟು ದೋಷಗಳು, ಸಮಸ್ಯೆಗಳನ್ನು ಈ ರಾಶಿಯವರು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವುದಕ್ಕೂ ನೆಮ್ಮದಿ ಇರೋದಿಲ್ಲ, ಯಾವುದೂ ಸ್ವತಂತ್ರವಾಗಿ ನಡೆಯುವಂಥದ್ದಲ್ಲ. ಮತ್ತೊಬ್ಬರನ್ನ ಅವಲಂಬಿಸಬೇಕು ಅಥವಾ ಇನ್ನೊಬ್ಬರ ಮಾತಿನಂತೆ ನಡ್ಕೊಳ್ಬೇಕು ಅಥವಾ ಒಳಗಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ಯಾರೊಂದಿಗೂ ಹೇಳ್ಕೊಳ್ಳೋಕ್ಕಾಗದಂಥ ರೀತಿ ಮಾನಸಿಕವಾಗಿ ಒತ್ತಡ ತಂದ್ಕೊಳ್ಳುವಂಥದ್ದಾಗುತ್ತೆ. ಮನಸ್ಸಿಗೆ ಬಹಳಷ್ಟು ನೋವು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದಷ್ಟು ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಮಸ್ಯೆ ಎಂಬತಕ್ಕಂಥದ್ದು ಯಾರು ಹೇಳ್ಕೊಳ್ದಿದ್ರು ಒಬ್ಬರ ಹತ್ರ ನಿಮ್ಮ ಸಮಸ್ಯೆನ ಹೇಳ್ಕೊಂಡು ನಿಮ್ಮ ಕಷ್ಟವನ್ನು ದೂರ ಮಾಡ್ಕೊಳ್ಬೋದು. ಕೆಲವೊಮ್ಮೆ ಹೃದಯ ತುಂಬ ಭಾರ ಆಗುತ್ತೆ. ಕಾರಣ ಸಮಸ್ಯೆ ಯಾರಿಗೂ ಹೇಳ್ಕೊಳ್ದಿರ ನಿಮ್ಮೊಳಗೆ ನೀವು ಚಿಂತನೆ ಮಾಡ್ತಾ ಹೊರಟಾಗ ಇಂಥೆಲ್ಲ ಸಮಸ್ಯೆ ಎದುರಾಗುತ್ತೆ. ಆದರೆ ನಿಮ್ಮೊಳಗಿರುವ ಸಮಸ್ಯೆನ, ನಿಮ್ಮ ಕಷ್ಟವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಂಡ್ರೆ ಮನಸ್ಸಿಗೆ ಸ್ವಲ್ಪ ಹಗುರ ಅನಿಸುತ್ತೆ. ಅಂತಹ ಆತ್ಮೀಯರೊಂದಿಗೆ ನಿಮ್ಮ ಈ ಒಂದು ವಿಚಾರವನ್ನು ಸಮಾಲೋಚನೆ ಮಾಡಬೇಕು, ಅರ್ಥೈಸಿಕೊಂಡು ಮಾತಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ಬಾರ್ದು. ಕೋಪ ಬಿಟ್ಟು ನೀವು ಸಮಂಜಸವಾಗಿದ್ದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ರಾಶಿ ಫಲ ಚೆನ್ನಾಗಿದೆ. ನೀವು ಓದೋದನ್ನು ಎಷ್ಟು ಶ್ರಮದಿಂದ ಓದ್ತಿರೋ, ಎಷ್ಟು ಕ್ರಮಬದ್ಧವಾಗಿ ಓದ್ತಿರೋ ಅಥವಾ ಏನೆಲ್ಲ ಚಿಂತನೆ ಮಾಡ್ತಿರೋ ಅದು ಲಾಭದಾಯಕವಾಗಿ ಇರುತ್ತೆ. ಇದರ ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಮತ್ತು ಕಾರ್ಯಸಿದ್ಧಿ ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ನಿಮ್ಮ ಚಿಂತನೆ ಹೇಗಿರಬೇಕು? ಏನೇ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ, ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಹಠದಲ್ಲಿ ತಾವಿರಬೇಕು. ಅದನ್ನು ಬಿಟ್ಟು ಆರೋಗ್ಯ ಸರಿಯಿಲ್ಲ, ಮತ್ತೊಂದು ಸರಿಯಿಲ್ಲ, ಮಗದೊಂದು ಸರಿಯಿಲ್ಲ ಅಂತ ಚಿಂತನೆ ಮಾಡ್ತಾ ಎಲ್ಲದರ ಬಗ್ಗೆ ನಿಮ್ಮ ಕಾರಣಗಳನ್ನು ಕೊಡ್ತಾ ಹೊರಟ್ರೆ ಯಾವುದೂ ಕಾರ್ಯಸಿದ್ಧಿ ಅಲ್ಲ. ಇವತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ವಾರದ ಮೊದಲನೇ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ, ಕಾಗದ ಪತ್ರಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಅಥವಾ ಯಾವೊಂದು ತೀರ್ಮಾನ ತೆಗೆದುಕೊಂಡ್ರೂ ಆ ತೀರ್ಮಾನಕ್ಕೆ ತಾವು ಸಾಧ್ಯವಾದಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ಇಲ್ಲಿಗೆ ಈ ದಿನದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜೀತರ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ರಿ, ರಾಶಿ ಫಲ ತಿಳಿಸ್ಕೊಟ್ರಿ. ಹಾಗೆಯೇ ವಾಸುದೋಷಕ್ಕಾಗಿ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಗುರುವಾರ ಒಂದು ವಿಶೇಷ ತಂತ್ರಸಾರ ಹೇಳ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀರಿ. ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಈ ದಿನದ ಸಂದೇಶವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ವೀಕ್ಷಕರೇ, ಇದೇ ಬರುವ ಗುರುವಾರ ಚಿತ್ರ ಪೌರ್ಣಿಮೆ. ಹಾಗಾಗಿ ವಾಸ್ತು ದೋಷ ಇರುವಂಥವರಿಗೆ ಮತ್ತು ಅನಾರೋಗ್ಯದಲ್ಲಿ ಇರುವಂಥವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ ವಿಶೇಷವಾದಂಥ ತಂತ್ರಸಾರವನ್ನು ಇದೇ ಬರುವ ಗುರುವಾರ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂದರೆ ಹಲಸಿನ ಎಲೆ 9, 3 ಬಣ್ಣದ ಕುಂಕುಮ ಅಂದರೆ ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವಿಳೆದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿ ದಾರದ ಉಂಡೆ ಜೊತೆಗೆ 3 ನಿಂಬೆಹಣ್ಣು. ಇದಿಷ್ಟನ್ನ ಸಿದ್ಧಪಡಿಸಿಟ್ಕೊಳ್ಳಿ. ಗುರುವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷವಾದ ತಂತ್ರಸಾರವನ್ನು ಇವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ನಾಳಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.